10 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳಲ್ಲಿ ಏನು ಸಮಸ್ಯೆಗಳು ಬರಬಹುದು? 10 ರಿಂದ 18 ಅಂದರೆ ಅದು ಮಕ್ಕಳು ಬೇಗನೆ ಮೆಚ್ಯೂರ್ ಆಗ್ತಾರೆ. ಅವ್ನ ಥರ ಇರಬೇಕು, ಅವಳ ಥರ ಇರಬೇಕು ಅಂತ. ಲಾಟ್ ಆಫ್ ಡಿಸ್ಟ್ರಾಕ್ಷನ್. ಎಲ್ಲ ಗೂಗಲ್ ಇದೆ, ಎಲ್ಲ ಫ್ರೆಂಡ್ಸ್ ಇಂದ. ಬೆಳಗಿನ ಬ್ರೇಕ್ಫಾಸ್ಟ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಬೇಗ ಹೇಳ್ಸಿ, ಯಾಕೆ ಹರಿಬರಿಯಲ್ಲಿ ಮಾಡ್ತೀರಲ್ಲ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಇದನ್ನ ಪೇರೆಂಟ್ಸ್ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಅಟ್ಲೀಸ್ಟ್ 5 to 10 minutes ಮೆಡಿಟೇಷನ್ ಮಾಡೋದು. ಮತ್ತೆ ಕೋಪ ಮಾಡ್ಕೊಂಡ್ರು ಮಕ್ಕಳ ಮೇಲೆ ಅವರು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡೋದು ಉಂಟು. ಸೊ ಜರ್ನಲಿಂಗ್ ಮಾಡ್ಬೋದು. ನಿಮಗೇನೋ ಸಿಟ್ಟು ಬಂತ ಬರೀರಿ. ಫಸ್ಟ್ ಏನಂದ್ರೆ ಲಿಸನ್. ಆಮೇಲೆ ಸೊ ಈಗ ಬೇಜಾರು ಆಗಬಾರ್ದು ಅಂತ ನಾವು ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಫಸ್ಟ್ ವಿ ಹ್ಯಾವ್ ಟು ಸ್ಟಾಪ್ ಕಂಪೇರಿಂಗ್ ಯುವರ್ ಚೈಲ್ಡ್. ಸೊ ಮಕ್ಕಳು ಇದನ್ನು ಹೇಗೆ ತಗೊಳ್ಬೇಕು? ನಮ್ಗೆ ಯಾವುದೋ ಮೇಲೆ ಕ್ರಶ್ ಆಗ್ತಾ ಇದೆ ಅಂದಾಗ ಪೇರೆಂಟ್ಸ್ ಹತ್ರ ಹೇಳ್ಕೊಬೇಕಾ? ಲವ್ ಅಂತ ವರ್ಡ್ನ ತುಂಬ ನಾವು ಆ ವರ್ಡ್ನ ಕೇಳಿಬಿಟ್ರೆ ನೀನು ಯಾರನ್ನ ಲವ್ ಮಾಡಿದೆ, ಯಾಕೆ ಲವ್ ಮಾಡಿದೆ, ದೋಸ್ ಆರ್ ಆಲ್ ನಾಟ್. ಈ ಏಜಿಗೆ ಅದು ಒಳ್ಳೇದಲ್ಲ. ಟೀನೇಜ್ಗೆ ಹುಡುಗರ ಜೊತೆ ಸೇರ್ಕೊಂಡು ಹುಡುಗಿರು ಸಿಗರೇಟ್ ಸೇರ್ತಾ ಇರ್ತಾರೆ. ಎಕ್ಸ್ಪೋಜರ್ ತುಂಬಾನೇ ಇದೆ. ಹೆಣ್ಮಕ್ಳು ಇದನ್ನು ನೋಟಿಸ್ ಮಾಡಲೇಬೇಕು. ನಾವು ಯಾರನ್ನ ಫ್ರೆಂಡ್ಸ್ ಅನ್ಕೊಂಡಿರ್ತೀವೋ ಅವರಿಂದನೇ ನಮ್ಮ ಮೇಲೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಅವರ ಬಿಹೇವಿಯರ್ ಬಗ್ಗೆ ನಾವು ಎಷ್ಟು ಅವೇರ್ ಆಗಿರಬೇಕು. ಸೊ ಸ್ಟ್ರೇಂಜರ್ಸ್ ಜೊತೆ ಮಾತಾಡೋದು ಆಗಿರಲಿ, ಗಿಫ್ಟ್ ತಗೊಳೋದಾಗಲಿ, ಝೀರೋ. ನೋ, ಯು ಶುಡ್ ನೆವರ್ ಡೂ ಇಟ್. ಸೊ ಆ ಥರ ಆದಾಗ ನಾವು ಅಲ್ಲಿ ಇಗ್ನೋರ್ ಮಾಡಿಬಿಟ್ಟು ಬಂದ್ಬಿಟ್ಟು ಪೇರೆಂಟ್ಸಿಗೆ ಹೇಳ್ಬೇಕಾಗುತ್ತೆ. ಹಿಂಗಾದ್ರೆ ನೀನು ಏನು ಮಾಡಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಎಕ್ಸಾಮ್ ಫೇಲ್ ಆದರೆ ನಮ್ಮ ಲೈಫೇ ಮುಗಿದೋಯ್ತು. ಅರ್ಧಕ್ಕರ್ಧ ಪೇರೆಂಟ್ಸ್ ಈ ಪ್ರೆಷರಿಂದನೇ ಆ ಮಗು ಸುಸೈಡ್ ಮಾಡ್ಕೊಂಡು. ಮಕ್ಕಳಿಗೆ ನಾವು ಫೇಲಿಯರ್ ಬಗ್ಗೆ ಜಾಸ್ತಿ ಹೇಳ್ಕೊಡ್ಬೇಕು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಮಕ್ಕಳ ಸೈಕಾಲಜಿ ಬಗ್ಗೆ ಮಾತನಾಡಿದ್ವಿ. ಪುಟ್ಟ ಮಕ್ಕಳ ಒಂದು ಸೈಕಾಲಜಿ ಹೇಗಿರುತ್ತೆ, ಅವರ ಮನಸ್ಥಿತಿ ಹೇಗಿರುತ್ತೆ, ಅವರಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಏನು, ಅದನ್ನು ಹೇಗೆ ನಾವು ಸಾರ್ಟ್ ಔಟ್ ಮಾಡೋದು, ಪೇರೆಂಟ್ಸ್ ಎಷ್ಟು ಕೇರ್ಫುಲ್ ಆಗಿರಬೇಕು, ಇದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಟೀನೇಜರ್ಸ್ ಅಂದರೆ 10 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳಲ್ಲಿ ಇರುವಂಥ ಒಂದು ಸಮಸ್ಯೆಗಳಾಗಿರ್ಬೋದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಆ ಏಜ್ನಲ್ಲಿ ಅವರ ಬಿಹೇವಿಯರ್ ಆಗಿರ್ಬೋದು, ಯಾವ ಥರ ನಾವು ಪೇರೆಂಟ್ಸು ಫೈಂಡ್ ಔಟ್ ಮಾಡಬೇಕು, ಮಕ್ಕಳನ್ನು ಆ ಒಂದು ಏಜ್ನಲ್ಲಿ ಹೇಗೆ ನಾವು ಕರೆಕ್ಷನ್ ಮಾಡಬೇಕು, ಅದರ ಜೊತೆಗೆ ಎಜುಕೇಷನ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಪ್ರೆಷರ್ ಅಂತೂ ಇರುತ್ತೆ. SSLC ಎಕ್ಸಾಮ್ ಆಗಿರ್ಬೋದು, PUC ಎಕ್ಸಾಮ್ ಆಗಿರ್ಬೋದು, ಪ್ರೆಷರ್ ಇರುತ್ತೆ. ಆ ಟೈಮ್ನಲ್ಲಿ ಮಕ್ಕಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಪೇರೆಂಟ್ಸ್ ಆ ಟೈಮ್ನಲ್ಲಿ ಮಕ್ಕಳ ಜೊತೆ ಎಷ್ಟು ಸಪೋರ್ಟಿವ್ ಆಗಿರಬೇಕು, ಇದೆಲ್ಲದರ ಕುರಿತಾಗಿ ಒಂದಷ್ಟು ವಿಶೇಷವಾದಂಥ ಮಾಹಿತಿಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡೋದಕ್ಕೆ ಸೊ ದ ವೆರಿ ಬ್ಯೂಟಿಫುಲ್ ಸೈಕಾಲಜಿಸ್ಟ್ ಆಗಿರುವಂಥ ಶ್ರೀಮತಿ ಅರ್ಪಿತಾ ಮಲ್ಲಾರ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್, ಕಳೆದ ಸಂಚಿಕೆಯಲ್ಲಿ ನಾವು ಮಕ್ಕಳ ಸೈಕಾಲಜಿ ಬಗ್ಗೆ ಮಾತಾಡಿದ್ವಿ. ಬಟ್ ಇವತ್ತಿನ ಸಂಚಿಕೆಯಲ್ಲಿ 10 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳಲ್ಲಿ ಬರುವಂಥ ಒಂದು ಸಮಸ್ಯೆಗಳು, ಬ್ಯಾಡ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡೋಣ. ಸೊ ಮೊದಲಿಗೆ ಪ್ರಾಬ್ಲಮ್ಸ್ ಅಂತ ನಾವು ಮಾತಾಡೋದಾದರೆ ಸೈಕಾಲಜಿಸ್ಟ್ ಆಗಿ 10 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳಲ್ಲಿ ಏನು ಸಮಸ್ಯೆಗಳು ಬರಬಹುದು ಅಥವಾ ಏನು ಬ್ಯಾಡ್ ಹ್ಯಾಬಿಟ್ಸ್ ನಾವು ಗಮನಿಸ್ಬೋದು? ಸೊ 10 ರಿಂದ 18 ಅಂದರೆ ಅದು ಟೀನೇಜರ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಇವಾಗ ಮಕ್ಕಳು ಬೇಗನೆ ಮೆಚ್ಯೂರ್ ಆಗ್ತಾರೆ. ಸೊ 5th ಗ್ರೇಡಿಗೇನು ಎಷ್ಟೊಂದು ಜನ ನಾವು ನೋಡಿದ್ದೀವಿ ಮೆಚ್ಯೂರ್ ಆಗಿರ್ತಾರೆ ಅಂತ. ಸೊ ಟೀನೇಜರ್ಸ್ ಅಂತ ಕರಿತೀವಿ. ವೆನ್ ದ ಚೈಲ್ಡ್ ಅಟೆನ್ಸ್ ಪ್ಯೂಬರ್ಟಿ ನಾವು ಟೀನೇಜರ್ಸ್ ಅಂತ ಕರಿತೀವಿ. ಆಮೇಲೆ ಇದು ಬರೀ ಗರ್ಲ್ಸಿಗೆ ಮಾತ್ರ ಅಲ್ಲ, ಈವನ್ ಬಾಯ್ಸ್ ಆರ್ ಆಲ್ಸೋ ತುಂಬಾ ಅವರು ಹಾರ್ಮೋನಲ್ ಇಂಬ್ಯಾಲೆನ್ಸು, ಇಮೋಷ್ನಲ್ ಇಂಬ್ಯಾಲೆನ್ಸು, ಆಮೇಲೆ ದ ಸೋಷಲಿ ಯಾವ ಥರ ಅವರು ಚೇಂಜ್ ಆಗ್ತಾರೆ ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಸೊ ಇವಾಗ ನಾನು ಹೇಳ್ದಂಗೆ ಫ್ರಮ್ 10 to 18 years, ರೈಟ್? ಸೊ ಆವಾಗ ಅವರು ಏನೇನು ಚೇಂಜಸ್ ಆಗ್ತಾರೆ ಅಂದರೆ, ಈಗ ಸೋಷಲ್ ಚೇಂಜಸ್. ಇವಾಗ ಅವರು ತಿಳ್ಕೊತಾರೆ, ಓಕೆ ನನಗೆ ಎಲ್ಲ ಗೊತ್ತು ಅಂತ, ಅಥವಾ ಅವ್ರು ಸ್ಟಾರ್ಟ್ ಕಂಪೇರಿಂಗ್ ದೆಮ್ ಸೆಲ್ಫ್ ಬೇರೆ ಪಿಯರ್ ಗ್ರೂಪ್ ಹತ್ರ, ನಾನು ಅವನ ಥರ ಇರಬೇಕು, ಅವಳ ಥರ ಇರಬೇಕು ಅಂತ. ಆಮೇಲೆ ಅವ್ರದ್ದೇ ಒಂದು ರೋಲ್ ಮಾಡೆಲ್ಸ್ ಇರ್ತಾರೆ. ಸೊ ಅವ್ರ ಥರ ನಾವು ಆಗಬೇಕು, ಆ ಕ್ರಿಕೆಟರ್ ಥರ ಆಗಬೇಕು, ಆ ಆ್ಯಕ್ಟ್ರೆಸ್ ಥರ ಆಗಬೇಕು ಅಂತ ಅವರು ಅವೇರ್ನೆಸ್ ಇಲ್ಲದೇ ಅದೇ ಥರ ಅವರು ಆಗೋಣ ಅಂತ ಅವರು ಕರೆಕ್ಟ್ ಇನ್ಫ್ಲುಯೆನ್ಸ್ ಆಗ್ತಾರೆ. ಒಂದು ಅದು ದೇರ್ ಐಡೆಂಟಿಟಿ, ದೇ ವೆರಿ ಕಾನ್ಷಿಯಸ್ ಅಬೌಟ್ ದೇರ್ ಐಡೆಂಟಿಟಿ. ದೇ ಆರ್ ಲುಕ್ಸ್ ಆಗಿರಲಿ, ದೇ ಆರ್ ಬಿಹೇವಿಯರ್ ಆಗಿರಲಿ, ಅದನ್ನು ಅವ್ರು ಯಾವ ಥರ ಮಾತಾಡ್ತಾರೆ ಅಂತ ಅವ್ರು ತುಂಬ ಕಾನ್ಷಿಯಸ್ ಆಗ್ತಾರೆ ಆ ಏಜಲ್ಲಿ. ಒಂದು ಅವ್ರದ್ದು ಅದು. ಇನ್ನೊಂದು ಏನಂದರೆ ಅವ್ರಿಗೆ ಲಾಟ್ ಆಫ್ ಡಿಸ್ಟ್ರಾಕ್ಷನ್ ಇರುತ್ತೆ ಆ ಏಜಲ್ಲಿ. ಇಟ್ ಕ್ಯಾನ್ ಬಿ ಪಿಯರ್ ಪ್ರೆಷರು, ಇಟ್ ಕ್ಯಾನ್ ಬಿ ಸ್ಕೂಲಲ್ಲಿ ಅವರು ಕಂಪ್ಯಾರಿಸನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಆಮೇಲೆ ಜಾಸ್ತಿ ಅವರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಇಷ್ಟಪಡ್ತಾರೆ, ಅಥವಾ ಓದೋದ ಬಗ್ಗೆ ಅಷ್ಟು ಯೋಚನೆ ಇರಲ್ಲ. ಎಲ್ಲದನ್ನೂ ಅವರಿಗೆ ಎಂಗೇಜ್ ಮಾಡೋಕ್ಕೆ ಆ ಏಜಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಂದಿದ್ರೆ ಬರೀ ಕ್ರಿಕೆಟ್ ಅಂದರೆ ಬರೀ ಕ್ರಿಕೆಟ್, ಓಕೆ, ದೇ ಆರ್ ನಾಟ್ ಏಬಲ್ ಟು ಬ್ಯಾಲೆನ್ಸ್ ಎಜುಕೇಷನು, ಹೆಲ್ತು, ಆಮೇಲೆ
ಆಮೇಲೆ ಸ್ಟಡೀಸ್ ಬಗ್ಗೆ ಅವರಿಗೆ ಆ ಏಜಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಇನ್ನೊಂದೇನೆಂದರೆ ಆ ಏಜಲ್ಲಿ ಅವರು ಪ್ಯೂಬರ್ಟಿಗೆ ಬಂದಿರ್ತಾರೆ, ರೈಟ್? ಸೊ ಪ್ಯೂಬರ್ಟಿಗೆ ಬಂದಾಗ ಲಾಡ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ನಾವು ಆ್ಯಸ್ ಅ ಪೇರೆಂಟ್ ನಾವು ಶುಡ್ ಬಿ ಅವೇರ್, ಓಕೆ ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಏನೇನು ಅವರಿಗೆ ಪ್ರಾಬ್ಲಮ್ ಬರುತ್ತೆ ಮೆಂಟಲಿ ಅಥವಾ ಫಿಸಿಕಲಿ. ಸೊ ಇವಾಗ ಹುಡುಗಿಯರಿಗೆ ದೇ ಅಟೆಂಡ್ ಪ್ಯೂಬರ್ಟಿ, ದೇ ಗೆಟ್ ದೇರ್ ಮೆನ್ಸ್ಟ್ರುಯೇಷನ್ ಎವ್ರಿ ಮಂತ್. ಸೊ ಆ ಟೈಮಲ್ಲಿ ಅವರಿಗೆ ಯಾವ ಥರ ಫುಡ್ ಕೊಡಬೇಕಾಗತ್ತೆ, ಯಾವ ಥರ ನಾವು ಅವ್ರ ಜೊತೆ ಕನೆಕ್ಷನ್ ಆಗಿ ಲಿಸನ್ ಮಾಡೋದಾಗಿರುತ್ತೆ. ಸೊ ಇವಾಗ ನಾವೇನಂತೀವಿ ಪೇರೆಂಟ್ಸ್ ಅವ್ರಿಗೆ ಹೋಗಿ ಈಗ ಎಲ್ಲ ಗೂಗಲ್ ಇದೆ, ಎಲ್ಲ ಫ್ರೆಂಡ್ಸಿಂದ ಕಲಿತಾರೆ ಅಂತ, ರೈಟ್? ಬಟ್ ನಾವು ಆ್ಯಸ್ ಅ ಪೇರೆಂಟ್ ನಾವೆಲ್ಲ ಅದ್ರ ಬಗ್ಗೆ ನಾವು ಹೇಳಬೇಕಾಗತ್ತೆ. ಯಾವ ಥರ ಪೀರಿಯಡ್ಸ್ ಬರುತ್ತೆ, ಏನೇನು ಚೇಂಜಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಹೌ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಇಮೋಷನ್ಸ್. ಇವಾಗ ನಿಮ್ಗೆ ಸಿಟ್ಟು ಬರುತ್ತೆ ಅಥವಾ ಆ ಟೈಮಲ್ಲಿ, ಅಥವಾ ನಾವು ಹೇಗೆ ಅಟ್ರ್ಯಾಕ್ಷನು ಆಗುತ್ತೆ ಆ ಏಜಲ್ಲಿ, ಅದೆಲ್ಲ ನಾವು ಹೇಳಬೇಕಾಗುತ್ತೆ. ಇದು ಬರೀ ಗರ್ಲ್ಸಿಗಲ್ಲ, ಈವನ್ ಬಾಯ್ಸಿಗೂ ನಾವು ಅವೇರ್ನೆಸ್ ಕೊಡಬೇಕಾಗತ್ತೆ. ಸೊ ನಾವೀಗ ಹುಡುಗಿಯವರಿಗೆ ನಾವು ಜಾಸ್ತಿ ಪ್ಯೂಬರ್ಟಿ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಇವಾಗ ಪೀರಿಯಡ್ಸ್ ಎವ್ರಿ ಮಂತ್ ಬರುತ್ತೆ, ಹೇಗೆ ನಾವು ಪ್ಯಾಡ್ಸ್ ಚೇಂಜ್ ಮಾಡೋದಾಗಿರಲಿ ಅಥವಾ ನಿನಗೆ ಯಾವ ಥರ ಫುಡ್ ಕೊಡೋದಾಗಿರಲಿ ಅಂತ ನಾವು ಜಾಸ್ತಿ. ಬಟ್ ಈವನ್ ಬಾಯ್ಸಿಗೂ ಚೇಂಜಸ್ ಆಗುತ್ತೆ, ಲೈಕ್ ಅವರು ಫಿಸಿಕಲಿ ಅವರಿಗೂ ಹೇರ್ ಗ್ರೋತ್ ಆಗುತ್ತೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ನಾವು ಹೇಳ್ಕೊಡ್ಲೇಬೇಕಾಗುತ್ತೆ. ಇಟ್ಸ್ ನಾಟ್ ಓನ್ಲಿ ಗರ್ಲ್ಸ್, ಬಾಯ್ಸಿಗೂ ನಾವು ಹೇಳ್ಕೊಡ್ಬೇಕು. ಸೊ ಇವಾಗ ಮೆಚ್ಯೂರ್ ಬೇಗನೆ ಆಗ್ತಾ ಇದ್ದಾರೆ ಮಕ್ಕಳು. ಲೈಕ್ ಮೊದಲೆಲ್ಲ 8ನೇ ಕ್ಲಾಸು 9ನೇ ಕ್ಲಾಸಲ್ಲಿ ಆಗಿದೆ, ಈಗ 5ನೇ ಕ್ಲಾಸಲ್ಲಿ ಎಷ್ಟೊಂದು ಮಕ್ಕಳನ್ನ ನಾನು ಸ್ಕೂಲಲ್ಲಿ ನೋಡಿರ್ತೀನಿ. ಸೊ ಅದನ್ನು ನಾವು ಮೊದಲೇ ಹೇಳ್ಕೊಡ್ಬೇಕಂತೆ, ಇನ್ಸ್ಟೆಡ್ ಆಫ್ ಓಕೆ ಬೇರೆ ಫ್ರೆಂಡ್ಸಿಂದ ಯಾರೋ ಕಲಿಯೋದಾಗಿರಲಿ ಅಥವಾ ಇಂಟರ್ನೆಟ್ಟಿಂದ ಗೊತ್ತಾಗೋದಕ್ಕಿಂತ ನಾವು ಅವರಿಗೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ಸೊ ಫಿಸಿಕಲಿ ಚೇಂಜಸ್ ನಮಗೆ ಕಣ್ಣಿಗೆ ಕಾಣಿಸುತ್ತೆ, ಬಟ್ ಮೆಂಟಲ್ ಚೇಂಜಸ್, ಇವಾಗ ಸಿಟ್ಟು ಬರೋದು ಅಥವಾ ನಿದ್ರೆ ಸರಿ ಬರಲ್ಲ, ಆಮೇಲೆ ತುಂಬ ಫುಡ್ ಕ್ರೇವಿಂಗ್ಸ್ ಆಗುತ್ತೆ ಆ ಟೈಮಲ್ಲಿ, ರೈಟ್? ಅದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಹೇಳಬೇಕು. ಓಕೆ ನಿನಗೆ ಕ್ರೇವಿಂಗ್ಸ್ ಆಗುತ್ತೆ, ಬಟ್ ಯಾವುದು ಹೆಲ್ತಿ ಫುಡ್ಡು, ಯಾವುದು ಒಳ್ಳೇದಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಸೊ ಇವಾಗ ಒಬ್ಬೊಬ್ಬರು ತುಂಬ ಜನ ಕ್ರೇವಿಂಗ್ಸ್ ಆಗುತ್ತೆ, ತುಂಬ ಸ್ವೀಟ್ ಇಷ್ಟಪಡ್ತಾರೆ, ತುಂಬ ಹುಳಿ ತಿಂತಾರೆ, ಬಟ್ ಅದು ತಿಂದರೆ ಏನಾಗುತ್ತೆ? ಸೊ ನಿನಗೆ ಹೊಟ್ಟೆ ಅಪ್ಸೆಟ್ ಆಗುತ್ತೆ ಅಥವಾ ಆ್ಯಪಿಟೈಟೇ ಇರಲ್ಲ, ಗ್ಯಾಸ್ಟ್ರಿಕ್ ಬರುತ್ತೆ. ಸೊ ಅದೆಲ್ಲ ನಾವು ಆ ಮಕ್ಕಳಿಗೆ ಹೇಳಿದಾಗ ಓಕೆ ನನಗೀಗ ಕ್ರೇವಿಂಗ್ಸ್ ಆಗ್ತಾಯಿದೆ, ಯಾಕಂದರೆ ಬಿಕಾಸ್ ನಾವು ಅಟೆಂಡ್ ಪ್ಯೂಬರ್ಟಿ, ಸೊ ಆ ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ಆ ಥರ ಆಗ್ತಾಯಿದೆ ಅಂತ ಅವೇರ್ನೆಸ್ ಕೊಟ್ಟರೆ ಆ ಮಗುಗೆ ಗೊತ್ತಾಗುತ್ತೆ ಈ ಥರ ಆಗುತ್ತೆ ಅಂತ. ಸೊ ಆಮೇಲೆ ಎಸ್ಪೆಷಲಿ ಒಂದು ತುಂಬ ದಪ್ಪ ಆಗೋದು ಆ ಟೈಮಲ್ಲಿ, ಈಗ ಕ್ರೇವಿಂಗ್ಸ್ ಆಗುತ್ತೆ ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ದಪ್ಪ ಆಗ್ತಾರೆ. ದಪ್ಪ ಆದಾಗ ಅವರಿಗೆ ಅವ್ರ ಬಗ್ಗೆನೇ ಅವ್ರಿಗೆ ಇಷ್ಟ ಆಗ್ತಾ ಇರಲ್ಲ. ಸೊ ಇಟ್ಸ್ ಲೈಕ್ ಅ ಚೈನ್. ಸೊ ನಾವು ಅವರಿಗೆ ಮಕ್ಕಳಿಗೆ ಹೇಳಬೇಕಾಗುತ್ತೆ. ಆಮೇಲೆ ಆ್ಯಂಡ್ ಆಲ್ಸೋ ಪ್ರೋಟೀನ್ ಫುಡ್ಸು ಕೊಡಬೇಕು. ಬರೀ ಜಂಕ್ ಫುಡ್ ಅವ್ರು ಹೇಳ್ತಾರೆ ಅಂತ ನಾವು ಕೊಡ್ಸೋದಲ್ಲ. ಸೊ ಏನೇನು ಅಥವಾ ವೆಜಿಟೇಬಲ್ಸ್ ಜಾಸ್ತಿ ತಿನ್ನೋದು, ಫ್ರೂಟ್ಸ್ ಜಾಸ್ತಿ ತಿನ್ನೋದು, ಅಥವಾ ಅವರಿಗೆ ಡ್ರೈ ಫ್ರೂಟ್ಸ್ ಕೊಡೋದು, ಅದೆಲ್ಲ ನಾವು ಅವರಿಗೆ ಹೇಳಿದಾಗ ಅವ್ರಿಗೆ ಹೊಟ್ಟೆನೂ ಫುಲ್ ಆಗುತ್ತೆ, ಆಮೇಲೆ ಅವ್ರಿಗೆ ಕ್ರೇವಿಂಗ್ಸು ಜಾಸ್ತಿ ಇರಲ್ಲ, ರೈಟ್? ಆಮೇಲೆ ಅವರು ಒಂದ್ಸತಿ ಅವರು ಆ ಕ್ರೇವಿಂಗ್ಸ್ ಆಗುತ್ತೆ, ಅವರು ತುಂಬ ತಿನ್ನಕ್ಕೆ ಸ್ಟಾರ್ಟ್, ಅವ್ರು ದಪ್ಪ ಆಗ್ತಾರೆ. ಅವಾಗ ಅವ್ರ ಸೆಲ್ಫ್ ಇಮೇಜು, ಸೆಲ್ಫ್ ವರ್ತೂ ಅವ್ರು ಡೌನ್ ಆಗ್ತಾ ಬರ್ತಾರೆ, ಅವ್ರ ಕಾನ್ಫಿಡೆಂಟ್ ಲೆವೆಲ್ಲು ಡೌನ್ ಆಗ್ತಾರೆ. ಆವಾಗ ಅವ್ರಿಗೆ ಏನಾದರೂ ಪರ್ಫಾರ್ಮೆನ್ಸ್ ಇದ್ದರೆ ಸ್ಕೂಲಲ್ಲಿ ದೇ ಡೋಂಟ್ ವಾಂಟ್ ಟು ಗೋ ಆ್ಯಂಡ್ ಪರ್ಫಾರ್ಮ್, ಅಥವಾ ಒಂದು ಕಂಪ್ಯಾರಿಸನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಏಜಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ನಾಟ್ ಓನ್ಲಿ ಫಿಸಿಕಲ್ ಅಪಿಯರೆನ್ಸ್, ಈವನ್ ಫುಡ್, ಈವನ್ ಎಕ್ಸಸೈಸ್, ಈವನ್ ಪ್ರಾಪರ್ ಸ್ಲೀಪ್, ಇದೆಲ್ಲದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಆಮೇಲೆ ಇನ್ನೂ ಒಂದು ನೋಟಿಸ್ ಮಾಡಿರೋದೇನಂತಂದರೆ, ಮಕ್ಕಳು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟನ್ನು ಹೆಲ್ದಿ ಬ್ರೇಕ್ಫಾಸ್ಟ್ ತಿನ್ನಬೇಕು, ಅದರಲ್ಲೂ ಬೆಳೆಯೋ ಮಕ್ಕಳು ಅಂತ ಹೇಳ್ತಾರೆ. ಹಳ್ಳಿ ಕಡೆ ಅಂತೂ ಒಳ್ಳೆ ಫುಡ್ಡೇ ಕೊಡ್ತಾರೆ ಆಬ್ವಿಯಸ್ಲಿ. ಬಟ್ ಇವಾಗ ನಮ್ಮ ಬೆಂಗಳೂರು ಸಿಟಿಗಳಲ್ಲಿ ಹರಿಬರಿ ಲೈಫ್ ಇರೋದರಿಂದ ಮಕ್ಕಳಿಗೆ ಪ್ರೋಟೀನ್ ಯುಕ್ತ ಆಹಾರ ಕೊಡೋದು ತುಂಬ ಕಡಿಮೆ. ಬೆಳಗ್ಗೆನೇ ಬ್ರೆಡ್ಡು, ಆಮೇಲೆ ಏನಾದರೂ ಸ್ನ್ಯಾಕ್ಸ್ ಕೊಡುವಂಥದ್ದು ಇದೇ ಜಾಸ್ತಿ ಆಗಿಬಿಟ್ಟಿದೆ. ಜಂಕ್ ಫುಡ್ಗಳನ್ನೇ ಬ್ರೇಕ್ಫಾಸ್ಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಶುರು ಮಾಡಿದರೆ, ಬಿಕಾಸ್ ಆಫ್ ಟೈಮ್ ಇಲ್ಲ ನನಗೆ, ನಾನು ಕೆಲಸಕ್ಕೆ ಹೋಗಬೇಕು ಅನ್ನೋ ರೀಸನ್ಗೆ. ಈ ಬೆಳಗಿನ ಬ್ರೇಕ್ಫಾಸ್ಟ್ ಮಕ್ಕಳ ಹೆಲ್ತ್ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಬೆಳಗಿನ ಬ್ರೇಕ್ಫಾಸ್ಟ್ ವೆರಿ ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ಹರಿಯಲ್ಲಿ ನಾವು ಕಳಿಸ್ತೀವಿ, ಓಕೆ ಹೆಂಗಿದ್ರು ಒಂದು 10 ಗಂಟೆಗೆ ಬ್ರೇಕ್ ಇರುತ್ತೆ ಆವಾಗ ತಿಂತಾರೆ ಅಂತ. ಸೊ ಏನಿದ್ರು ಎಟ್ಲೀಸ್ಟ್ ರಾಗಿ ಮಾಲ್ಟ್ ಮಾಡ್ಬೋದು, ರೈಟ್? ದಟ್ಸ್ ವೆರಿ, ಇನ್ಸ್ಟೆಡ್ ಆಫ್ ಮಿಲ್ಕ್. ಈಗ ಹರಿಬರಿಯಲ್ಲಿ ಮಿಲ್ಕ್ ಕೊಡ್ತಾರೆ, ಅವ್ರಿಗೆ ವಾಂತಿ ಬಂದಂಗೆ ಆಗುತ್ತೆ, ಆಮೇಲೆ ಬಸ್ಸಲ್ಲಿ ಅವ್ರಿಗೆ ವಾಂತಿ ಮಾಡ್ಬೋದು. ಬಟ್ ರಾಗಿ ಸೊ ಫಿಲ್ಲಿಂಗ್ ಆಗಿರುತ್ತೆ, ಸ್ವಲ್ಪ ಅವ್ರಿಗೆ ಫ್ಲೇವರ್ ಬೇಕಂದರೆ ಸ್ವಲ್ಪ ಬೆಲ್ಲ ಹಾಕ್ಬೋದು. ಸೊ ರಾಗಿ ಇಸ್ ದ ಬೆಸ್ಟ್. ಅಥವಾ ಬೇರೆ ಮಾಲ್ಟ್, ಯಾವುದಾದ್ರು ಮಿಲೆಟ್ ಮಾಲ್ಟ ಅಥವಾ 4-5 ರೈಸಸ್
ಇಂದ ಮಾಡಿರೋದು ಇದು ಮಿಲೆಟ್ಸು, ರಾಗಿ, ಮಾಲ್ಟ್ ಎಲ್ಲ ಮಾಡಿರೋದು ಡ್ರಿಂಕ್ನು ಕೊಡ್ಬೋದು. ಸೊ ಬಟ್ ಬ್ರೇಕ್ಫಾಸ್ಟ್ ತಿಂದೇ ಹೋಗೋದು ವೆರಿ ಬ್ಯಾಡ್. ಸೊ ಎಟ್ಲೀಸ್ಟ್ ಅ ಬಾಯ್ಲ್ಡ್ ಎಗ್, ಸುಮ್ಮನೆ ಆಮ್ಲೆಟ್ ಎಲ್ಲ ಮಾಡೋದು ಆಯ್ಲಿ ಇರುತ್ತಲ್ಲ, ಜಸ್ಟ್ 2 ಬಾಯ್ಲ್ಡ್ ಎಗ್ ವಿತ್ 1-2 ಟೋಸ್ಟ್ ಆಫ್ ಬ್ರೆಡ್ ಈಸ್ ಆಲ್ಸೋ ಫೈನ್. ಬಟ್ ಬ್ರೇಕ್ಫಾಸ್ಟ್ ತಿಂದೇ ಹೋಗಬೇಕು ಮಗು. ಒಂದೇನಂದರೆ ಸ್ವಲ್ಪ ಬೇಗ ಏಳಿಸಿ, ಯಾಕೆ ಹರಿಬರಿಯಲ್ಲಿ ಮಾಡ್ತೀರಾ ಅಲ್ವಾ, ಸೊ ಬೇಗನೆ ಮಲಗಿಸಿ, ರಾತ್ರಿ ಬೇಗನೆ ಏಳಿಸಿ. ಸೊ ಚೈಲ್ಡಿಗೆ ಹೇಳಿರಿ, ನೋಡಿ ನೆಕ್ಸ್ಟ್ ಇಯರಿಂದ ಬ್ರೇಕ್ಫಾಸ್ಟ್ ಕಂಪಲ್ಸರಿ. ಸೊ ನಾವು ಎಷ್ಟೊತ್ತಿಗೆ ಮಲ್ಕೋಬೇಕು ರಾತ್ರಿ, ಬೆಳಿಗ್ಗೆ ನಾವು ಒಂದು 10-15 ಮಿನಿಟ್ಸ್ ಬೇಗನೆ ಏಳಿಸಿ ಮಗುಗೆ. ಸೊ ಆವಾಗ ನಿಮಗೆ ಯಾವುದು ಹರಿಬರಿ ಆಗಲ್ಲ. ನೀವು ಒಂದು ಅರ್ಧ ಗಂಟೆ ಮೊದಲು ಹೇಳ್ಬೇಕಾಗುತ್ತೆ, ಆಮೇಲೆ ಎಲ್ಲದೂ ಟೈಮ್ ಪ್ರಕಾರನೇ ಆಗುತ್ತೆ. ಸೊ ಬ್ರೇಕ್ಫಾಸ್ಟು ನಾವು ಏನು ಮಾಡಿರ್ತೀವಿ ನಾವೇ ತಿನ್ನಲ್ಲ, ಒಂದೊಂದ್ಸತಿ ಪೇರೆಂಟ್ಸೇ ತಿನ್ನಲ್ಲ. ಸೊ ಚೈಲ್ಡಿಗೂ ನಾವು ತಿನ್ನೋದು ಇಲ್ಲ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವ್ರು ತಿಂತಾ ಇಲ್ಲ ಮೇಡಮ್. ಸೊ ಈಗ ನಾನು ಸ್ಟಾರ್ಟ್ ಮಾಡೋದಂದರೆ ಅವನಿಗೇನೋ ವಾಂತಿ ಬಂದಂಗೆ ಆಗುತ್ತೆ, ಅದು ಇದು ಹೇಳ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು 2-3 ಮಂತ್ಸ್ ಅವ್ರಿಗೆ ಅನ್ಈಸಿ ಆಗ್ಬೋದು, ಬಟ್ ಅವರು ಅಡಾಪ್ಟ್ ಆಗ್ತಾರೆ. ಪ್ರಾಕ್ಟೀಸ್ ಮಾಡಿಸಿ ಹಾಗೆ ಅವರು. ಎಸ್, ಹೌದು. ಇವಾಗ LKG ಇಂದನೇ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ. ಇವಾಗ ವೆನ್ ದೇ ಆರ್ 3 ಇಯರ್ಸಿಗೆ ಹೋಗ್ತಾರೆ. ಸೊ ಆ 3 ಇಯರ್ಸಿಂದನೇ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಸ್ಮಾಲ್ ಒಂದು ಟೋಸ್ಟು ಅಥವಾ ಒಂದು ಬಾಳೆಹಣ್ಣು ಅಥವಾ ಏನೇ ನಿಮ್ಮ ಮನೇಲಿ ದೋಸೆ ಮಾಡಿದ್ರೆ ಅರ್ಧ ದೋಸೆನೇ ತಿಂದು ಹೋಗಲಿ, ಲೈಕ್ ಸೊ ಡೋಂಟ್ ವೇಟ್ 1ನೇ ಕ್ಲಾಸಿಗೆ ಬಂದಾಗ ದೊಡ್ಡವರಾಗಿರ್ತಾರೆ ಅವಾಗ ತಿಂತಾರೆ, ಹಾಗೇನಿಲ್ಲ. 3 ವರ್ಷದಿಂದನೇ ಸ್ಟಾರ್ಟ್ ಮಾಡ್ಬೋದು ಬ್ರೇಕ್ಫಾಸ್ಟು, ಲಂಚು ಎಲ್ಲ ಕರೆಕ್ಟ್ ಟೈಮಿಗೆ ಕೊಡೋಕ್ಕೆ. ಓಕೆ. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ನೀವು ಹೇಳಿದ್ರಿ ಕೋಪ ಬರುತ್ತೆ, ಆಮೇಲೆ ಅವರು ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ. ಇದನ್ನು ಪೇರೆಂಟ್ಸ್ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಹೊಡೆದು ಬಡ್ದು ಓದಕ್ಕೆ ಕೂರಿಸ್ತಾರೆ, ಅಥವಾ ಹೊಡೆದು ಬಡ್ದು ಊಟ ಮಾಡ್ಸೋಕ್ಕೆ ಶುರು ಮಾಡ್ತಾರೆ. ಮತ್ತು ಕೋಪ ಮಾಡಿಕೊಂಡ್ರು ಮಕ್ಕಳ ಮೇಲೆ ಅವರು ಫಿಸಿಕಲ್ಲಾಗಿ ಅಟ್ಯಾಕ್ ಮಾಡೋದು ಉಂಟು. ಸೊ ಇದನ್ನು ಹೇಗೆ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು, ಹೇಗೆ ಆ ಟೈಮಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ? ಸೊ ಫಸ್ಟ್ ಆಕ್ಸೆಪ್ಟ್ ಮಾಡಬೇಕೇನೆಂದರೆ ಚೈಲ್ಡು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಸೊ ಚೈಲ್ಡು ದೊಡ್ಡವರಾಗಿದ್ದಾರೆ ಅಂತ. ಸೊ ಅದನ್ನು ನಾವು ಫಸ್ಟೇ ಮೊದಲೇ ಹೇಳಬೇಕಾಗಿರುತ್ತೆ. ನಾನು ಹೇಳ್ದಂಗೆ ಬರೀ 7ನೇ ಕ್ಲಾಸು 6ನೇ ಕ್ಲಾಸಿಗೆ ಒನ್ಸ್ ದ ಚೈಲ್ಡ್ ಅಟೆಂಡ್ಸ್ ಪ್ಯೂಬರ್ಟಿ ಆವಾಗ ಹೇಳೋದಲ್ಲ, ಮೊದಲೇ ಅವರಿಗೆ ಅವೇರ್ನೆಸ್ ಕೊಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನಂದರೆ ಆ ಚೈಲ್ಡಿಗೆ ಆ ಟೈಮಿಗೆ ಮಾತ್ರ ಓಕೆ ನೀನು ಮಲ್ಕೋ, ಜಾಸ್ತಿ ಒಳ್ಳೆ ಫುಡ್ ತಿನ್ನು, ಆ ಥರ ಅಲ್ಲ. ಸೊ ಇಟ್ ಹ್ಯಾಪನ್ಸ್ ಫ್ರಮ್ ಡೇ 1. ಆ 3-5 ಡೇಸ್ ಆಫ್ ವೆನ್ ದ ಚೈಲ್ಡ್ ಈಸ್ ಗೆಟಿಂಗ್ ಪೀರಿಯಡ್ಸ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಅದು 5 ಡೇಸ್ ಅದಲ್ಲ, ಫಸ್ಟ್ ಡೇಯಿಂದನೇ ಕರೆಕ್ಟಾಗಿರೋ ಫುಡ್ಡು, ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಮಕ್ಕಳನ್ನ ಹಾಕಲೇಬೇಕಾಗತ್ತೆ. ಬರೀ ಇಲ್ದಿದ್ರೆ ಅವರು ಮನೇಲಿ ಕುತ್ಕೊಂಡು ಮೊಬೈಲ್ ನೋಡ್ತಾರೆ. ಸೊ ಮೊಬೈಲಿಂದ ಅವರಿಗೆ ಯಾವ್ದು ಫಿಸಿಕಲ್ ಆ್ಯಕ್ಟಿವಿಟಿನೇ ಇರಲ್ಲ, ರೈಟ್? ಸೊ ಅವ್ರಿಗೆ ಯಾವುದೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಆಗಿದೆ, ಸಿಂಗಿಂಗೋ, ಡ್ಯಾನ್ಸಿಂಗ, ಸ್ಪೋರ್ಟ್ಸಾ ಅಥವಾ ಡ್ರಾಯಿಂಗು, ಅಥವಾ ಎನಿ ಆ್ಯಕ್ಟಿವಿಟೀಸ್ ಮಕ್ಕಳು ಹೊರಗಡೆ ಹೋದಷ್ಟು ಒಳ್ಳೆಯದು. ಸೊ ದ್ಯಾಟ್ ಅವ್ರ ಗ್ಯಾಜೆಟ್ಸಲ್ಲಿ ಇರಲ್ಲ. ಓಕೆ. ಸೊ ಇದು ಬರೀ 5 ಡೇಸ್ ಅಲ್ಲ, ಎವ್ರಿ ಡೇ ಅವರು ಈ ರುಟೀನಲ್ಲಿ ಇರಬೇಕು. ಸೊ ಫಿಸಿಕಲ್ ಎಕ್ಸಸೈಸ್, ಪ್ರಾಪರ್ ಫುಡ್, ಡಯಟ್, ಪ್ರಾಪರ್ ಫುಡ್. ಈಗ ಏನಾಗುತ್ತೆ ಅಂದರೆ ಮನೇಲಿ ಫಾಸ್ಟ್ ಫುಡ್ ಅಂತ ಬ್ರೆಡ್ ಕೊಡ್ತೀವಿ ಅಥವಾ ನೂಡಲ್ಸ್ ಮಾಡ್ತೀವಿ, ಬೇಗ ಬೇಗ ಆಗುತ್ತೆ ಅಂತ ಅಲ್ವಾ? ಸೊ ಅದನ್ನು ನಾವು ಫಸ್ಟ್ ಡೇಯಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಬೇಕಾ ಜಂಕ್ ಫುಡ್ ತಿನ್ನಲು, ಲೆಟ್ ದೆಮ್ ಈಟ್ ಆನ್ ಸಂಡೇ, ಬಟ್ ಮಂಡೇ ಟು ಸ್ಯಾಟರ್ಡೇ ನೋ, ರೈಟ್? ಸೊ ಇದು ಚೈಲ್ಡಿಗೆ ಮಾತ್ರ ಅಲ್ಲ, ನಾವು ಆ್ಯಸ್ ಅ ಪೇರೆಂಟ್ ನಾವು ಯಾವ ಥರ ಜಂಕ್ ತಿಂತಾ ಇದ್ವಿ, ಮನೇಲಿ ನಾವು ಎಷ್ಟು ಜಂಕ್ ತರ್ತಾ ಇದ್ವಿ. ನಾವೇ ಹೋಗಿ ಈಗ ಫೈಂಡ್ ಔಟ್ ಮಾಡಿದ್ರೆ ಎಷ್ಟು ಬಿಸ್ಕೆಟ್ಸು, ಎಷ್ಟು ಚಿಪ್ಸ್ ಇರ್ತವೆ, ಯಾಕಂದರೆ ಅದು ನಮ್ಮ ಫ್ಲೇವರ್ ನಮಗೆ ಬೇಕಾಗಿದ್ದು ನಾವು ತಂದಿರ್ತೀವಿ. ಸೊ ಆ ಚೈಲ್ಡ್ ಕೇಳುತ್ತೆ. ಸೊ ನಾವು ಆ್ಯಸ್ ಅ ಪೇರೆಂಟ್ ನಾವು ಎಷ್ಟು ಜಂಕ್ ತಿಂತೀವಿ, ಎಷ್ಟು ನ್ಯೂಟ್ರಿಷನ್ ಫುಡ್ ತಿಂತಾ ಇದ್ದೀವಿ ಅಂತ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ತಿಂತಾ ಇದ್ರೆ ಅವರಿಗೂ ಕೊಡೋಕ್ಕೂ ಈಸಿ ಆಗುತ್ತೆ. ಸೊ ನಾವು ಮನೇಲಿ ಪಲ್ಸಸ್ ಮಾಡ್ತಿದ್ವಿ, ಅವರಿಗೂ ಕೊಡ್ಬೋದು. ಸಲಾಡ್ಸ್ ಮಾಡ್ತಿದ್ವಿ, ಅವರು ತಿಂತಾರೆ. ಅಥವಾ ಫ್ರೂಟ್ಸ್ 3 ಟೈಪ್ ಆಫ್ ಫ್ರೂಟ್ಸ್ ತಿಂತೀವಿ, ಅವರು ತಿಂತಾರೆ. ಸೊ ನಾವೇನು ತಿಂತೀವಿ ಫಸ್ಟ್, ಅದು ಇಂಪಾರ್ಟೆಂಟ್. ಸೊ ಈಗ ಕೋಪ ಬರುತ್ತೆ ಅಂತ, ಆ ಟೈಮಲ್ಲಿ ಜಾಸ್ತಿ ಕೋಪ ಬರುತ್ತೆ. ಅದು ಏನಾಗುತ್ತೆ ಅಂದರೆ ಮಕ್ಕಳಿಗೆ ತುಂಬಾ ಪ್ರೆಷರ್ ಇರುತ್ತೆ. ಸೊ ಇಟ್ಸ್ ಲೈಕ್ ಎವ್ರಿ ಡೇ ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಮೆಡಿಟೇಷನ್ ಮಾಡೋದು, ಅದನ್ನ ಹೇಳ್ಕೊಡ್ಬೇಕಾಗತ್ತೆ. ಯಾವುದೇ ಥರ ಮೆಡಿಟೇಷನ್, ಇವಾಗ ಗೂಗಲಿಗೆ ಹೋದರೆ ಕಾಮ್ ಮ್ಯೂಸಿಕ್ ಅಂತ ಹಾಕಿದರೆ ಮೆಡಿಟೇಷನ್ ಬರುತ್ತೆ, ಅಥವಾ ಹೆಡ್ ಟು ಟೋ ಮೆಡಿಟೇಷನ್ ಬರುತ್ತೆ. ಶ್ಲೋಕಗಳು ಕೇಳೋದೇ ಅದು ಒಂದು ಮೆಡಿಟೇಷನು. ಜಸ್ಟ್ ವಿಜುವಲೈಸಿಂಗ್ ದಟ್ ಯು ಆರ್ ಇನ್ ದ ಫಾರೆಸ್ಟ್, ವಿಜುವಲೈಸಿಂಗ್ ದಟ್ ಯು ಆರ್ ಆನ್ ದ ಬೀಚ್ ಸೈಡ್, ಈವನ್ ದ್ಯಾಟ್ ಈಸ್ ಅ ಮೆಡಿಟೇಷನ್, ರೈಟ್? ಸೊ ಅವರಿಗೆ ಯಾವ ಥರ ಬೇಕು ಅದನ್ನು ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಎವ್ರಿ ಡೇ ಮಾಡಿದ್ರು ದ ಚೈಲ್ಡ್ ಕಾಮ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ಜರ್ನಲಿಂಗ್.
ಸೊ ಎಂಡ್ ಆಫ್ ದ ಡೇ ನಮಗೆ ಏನೇ ಎವ್ರಿ ಡೇ ವಿ ಗೋ ಥ್ರೂ ಲಾಡ್ ಆಫ್ ಥಿಂಗ್ಸ್. ಸೊ ಈಗ ಬೇಜಾರು ಆಗಬಾರ್ದು ಅಂತ ನಾವು ಹೇಳ್ಕೊಡ್ಬಾರ್ದು ಮಕ್ಕಳಿಗೆ. ಬೇಜಾರನ್ನ ನಾವು ಹೇಗೆ ಅದನ್ನ ರಿಲೀಸ್ ಮಾಡಬೇಕು ಅಂತ ಹೇಳ್ಕೊಡ್ಬೇಕು, ರೈಟ್? ಸೊ ಜರ್ನಲಿಂಗ್ ಮಾಡ್ಬೋದು. ನಿಮಗೇನೋ ಸಿಟ್ಟು ಬಂತ ಬರೀರಿ, ಏನೇನು ನಿಮಗೆ ಅನಿಸ್ತು, ಇವತ್ತು ಯಾರೋ ಬಗ್ಗೆ ಕೋಪ ಅನಿಸ್ತು, ಏನೋ ಕೆಟ್ಟದ್ದು ಮಾಡಿದೆ, ಲೆಟ್ ದೆಮ್ ಜರ್ನಲ್. ಅವತ್ತಿದು ಲೆಟ್ ಗೋ ಆಗುತ್ತೆ. ಅವತ್ತಿದು ಸಿಟ್ಟು, ಅವತ್ತಿದು ಸ್ಯಾಡ್ನೆಸ್ ಯು ಆರ್ ರಿಲೀಸಿಂಗ್ ಥರ ರಿಲೀಸ್ ಮಾಡಿ ದೆನ್ ಯು ಕ್ಯಾನ್ ಥ್ರೋ ಇಟ್ ಇನ್ ದ ಡಸ್ಟ್ಬಿನ್. ದಟ್ಸ್ ಅ ವೆರಿ ಗುಡ್ ಪ್ರಾಕ್ಟೀಸ್ ಜರ್ನಲಿಂಗ್. ಆಮೇಲೆ ಇನ್ನೊಂದು, ಮಕ್ಕಳು ಪೇರೆಂಟ್ಸಿಗೆ ಬಂದು ಹೇಳೋದು. ಸೊ ನಾವೀಗ ಪೇರೆಂಟ್ಸಿಗೆ ಯಾರು ನಮ್ಮ ಬಗ್ಗೆ ಅವ್ರು ಬಂದು ಮಗು ಹೇಳಿದಾಗ ಏನೋ ಆಯಿತು ವ್ಯಾನಲ್ಲಿ ಅಥವಾ ಏನೋ ಸ್ಕೂಲಲ್ಲಿ ಆಯಿತು ಅಂತ ಹೇಳಿದಾಗ ನಾವು ಜಡ್ಜ್ ಮಾಡಬಾರ್ದು. ಓ ಹಿಂಗಾಯ್ತಾ, ಯಾಕಾಯಿತು, ನೀನೇನು ಮಾಡಿದೆ ಅಂತ ಆ ಥರ ರಿಯಾಕ್ಟ್ ಮಾಡಿದೆ ಚೈಲ್ಡ್ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಸೊ ವಿ ಹ್ಯಾವ್ ಟು ಜಸ್ಟ್ ಲಿಸನ್ ಮಾಡಾದ್ಮೇಲೆ ಯಾವ ಥರ ಗೈಡ್ ಮಾಡಬೇಕು. ಓಕೆ, ನೀನು ಹಂಗೆ ಹೇಳಬಾರ್ದಿತ್ತು, ಹಿಂಗೆ ಹೇಳಬೇಕಿತ್ತು, ಅಥವಾ ಈ ಥರ ಮಾಡಬೇಕು ಅಂತ ನಾವು ಗೈಡ್ ಮಾಡ್ಬೋದು. ಸೊ ಫಸ್ಟ್ ಏನಂದರೆ ಲಿಸನ್. ಆಮೇಲೆ ನಾವು ಜಡ್ಜ್ ಮಾಡಬಾರ್ದು, ಯಾಕೆ ಹಂಗಂದೆ, ಈ ಥರ ಮಾಡಬಾರ್ದಿತ್ತು ಅಂತ. ಲಿಸನ್ ಮಾಡಿಬಿಟ್ಟು ನಾವು ಅದಕ್ಕೆ ಪ್ರಾಪರಾಗಿ ತಿಳುವಳಿಕೆ ಹೇಳ್ಬೋದು. ಓಕೆ. ಆಮೇಲೆ ಇನ್ನು ಎಕ್ಸಾಮ್ಸ್ ಅಂತ ಬಂದಾಗ ಮಕ್ಕಳಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಸೊ ನೀನು ಫಸ್ಟ್ ರ್ಯಾಂಕ್ ಬರಲೇಬೇಕು ಅನ್ನುವಂಥ ಒಂದು ಪ್ರೆಷರ್ ಎಲ್ಲ ಪೇರೆಂಟ್ಸು ಹಾಕ್ತಾರೆ. ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು, ಮಾರ್ಕ್ಸ್ ತೆಗಿಲಿಲ್ಲ ಅಂದರೆ ನಿನಗೆ ಕೇಳಿದ್ದು ಕೊಡಿಸಲ್ಲ, ಈ ಥರದ್ದೆಲ್ಲ ಅಪ್ ಟು PUCವರೆಗೂ ಕೂಡ ಇದ್ದೇ ಇರುತ್ತೆ. ಈ ಎಕ್ಸಾಮ್ ಪ್ರೆಷರ್ನ ಹೇಗೆ ಮಕ್ಕಳ ಕೈಲಿ ಹ್ಯಾಂಡಲ್ ಮಾಡಿಸೋದು, ಅಥವಾ ಪೇರೆಂಟ್ಸ್ ಇದರಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ? ಸೊ ಇದು ಎಕ್ಸಾಮ್ ಪ್ರೆಷರು ಮೇನ್ಲಿ ಪೇರೆಂಟ್ಸು ಜಾಸ್ತಿ ಕೊಡ್ತಾರೆ ಮಕ್ಕಳಿಗೆ. ಒಂದು ಏನಂದರೆ ಕಂಪ್ಯಾರಿಸನ್, ನನ್ನ ಚಿಕ್ಕಪ್ಪನ ಮಗ ಅಥವಾ ನಮ್ಮ ನೇಬರ್ಸು ಅಷ್ಟು ಬಂದರು ಇಷ್ಟು ಬಂದರು ಅಂತ. ಫಸ್ಟ್ ವಿ ಹ್ಯಾವ್ ಟು ಸ್ಟಾಪ್ ಕಂಪೇರಿಂಗ್ ಯುವರ್ ಚೈಲ್ಡ್. ಓಕೆ, ಒಂದು. ಸೆಕೆಂಡ್ ಏನಂದರೆ ಆ ಚೈಲ್ಡು ಎಲ್ಲ ಸಬ್ಜೆಕ್ಟಲ್ಲೂ ಹಿ ಕೆನಾಟ್ ಗೆಟ್ ಮೋರ್ ದೆನ್ 90, ರೈಟ್? ಮೋಸ್ಟ್ಲಿ ಸೈನ್ಸಲ್ಲಿ ಅವನು ಚೆನ್ನಾಗಿ ಮಾಡ್ತಾನೆ, ಮ್ಯಾಥ್ಸಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಸೋಷಲಲ್ಲಿ ಚೆನ್ನಾಗಿ ಮಾಡ್ಬೋದು, ಅಥವಾ ಇದರಲ್ಲಿ ಇನ್ನೂ ಸೈನ್ಸಲ್ಲಿ ಚೆನ್ನಾಗಿ ಮಾಡಲ್ಲ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಚೈಲ್ಡ್ಸ್ ಸ್ಟ್ರೆಂತ್ ಫಸ್ಟ್. ಸೊ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡೋಂಟ್ ಪ್ರೆಷರ್ ದ ಚೈಲ್ಡ್, ಓ ಎಲ್ಲದ್ರೂ ನೀನು 99 ಬರಬೇಕು ಅಂತ. ಓಕೆ, ಸೊ ಬಿಕಾಸ್ ಇವಾಗ ಮೊದಲಿನ ಥರ ಅಲ್ಲ, ಈಗ ತುಂಬ ಆಪ್ಷನ್ಸ್ ಇದೆ. ಸೊ ಎಲ್ಲದರಲ್ಲೂ ನೀನು ಎಕ್ಸೆಲ್ ಆಗಕ್ಕೆ ಆಗೋದೂ ಇಲ್ಲ. ಸೊ ಚೈಲ್ಡ್ ಫಸ್ಟು ನಾವು ಕಂಪೇರ್ ಮಾಡಬಾರ್ದು. ಸೆಕೆಂಡ್, ಚೈಲ್ಡು ಎಲ್ಲದರಲ್ಲೂ 99, 98 ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಇನ್ನೊಂದು ಏನಂದರೆ ಚೈಲ್ಡು ಬರೀ ಲಾಸ್ಟ್ ಮಿನಿಟ್ ಓದ್ತಾರೆ ಮಕ್ಕಳು ಒಂದೊಂದು ಸತಿ. ಅದಕ್ಕೆ ನಾವು ಎವ್ರಿ ಡೇ ಓದೋದು ಒಂದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್, ಅದರಿಂದ ಹೋಮ್ವರ್ಕ್, ಅದರಿಂದ ಪ್ರಾಜೆಕ್ಟ್ ವರ್ಕ್ ತುಂಬ ಇರುತ್ತೆ ಇವಾಗ. ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಜಸ್ಟ್ ಅವರು ಏನೇನು ಕ್ಲಾಸಲ್ಲಿ ಇವತ್ತು ಮಾಡಿದರು ಅಂತ ಅದನ್ನ ಮಾಡ್ಕೋಬೋದು. ಆಮೇಲೆ ಬಿಫೋರ್ ಎಕ್ಸಾಮ್ ಮೇಕ್ ಅ ಟೈಮ್ ಟೇಬಲ್. ಇವತ್ತು ಯಾವ್ದು ಸಬ್ಜೆಕ್ಟ್ ಓದಬೇಕು, ಇವತ್ತು ಸೈನ್ಸು, ಇವತ್ತು ಮ್ಯಾಥ್ಸು, ರಿವಿಷನ್ ಮಾಡೋದು ಅದೇ ಇಂಪಾರ್ಟೆಂಟ್. ಟೇಕ್ ಅ ಬುಕ್, ಮೈಂಡ್ ಮ್ಯಾಪಿಂಗ್ ಥರ ಮಾಡಿಬಿಟ್ಟು, ಸೊ ಕೀ ಪಾಯಿಂಟ್ಸ್ ಬರೆದಿದ್ದರೆ ಎಕ್ಸಾಮ್ಗಿಂತ ಮೊದಲು ಅವರು ಜಸ್ಟ್ ರಿವೈಸ್ ಮಾಡಿದ್ರು ಅದನ್ನು ಸಾಕಾಗುತ್ತೆ. ಸೊ ದ್ಯಾಟ್ ಆ ಚೈಲ್ಡ್ ಏನಾಗುತ್ತೆ, ಎಕ್ಸಾಮ್ಗಿಂತ ಮೊದಲು ಸುಮ್ಮನೆ 1 ಗಂಟೆ 2 ಗಂಟೆವರೆಗೂ ಓದೋದು, ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ಓದಿದರೆ ಎಕ್ಸಾಮ್ ಹಾಲಲ್ಲಿ ಕ್ವೆಶ್ಚನ್ ಪೇಪರ್ ನೋಡಿದಾಗ ಬ್ಲ್ಯಾಂಕ್ ಆಗ್ತಾರೆ. ಸೊ ಒಂದೇನೆಂದರೆ ಬಿಫೋರ್ ದ ಎಕ್ಸಾಮ್ ಇಟ್ಸ್ ಜಸ್ಟ್ ರಿವಿಷನ್. ಇಟ್ ಹ್ಯಾಸ್ ಟು ಬಿ ಡನ್ ಬಿಫೋರ್ ದ ಎಕ್ಸಾಮ್. ರಿವಿಷನ್ ಆಗಿರಲಿ, ಪ್ರಾಕ್ಟೀಸ್, ಬೇರೆ ಬೇರೆ ಕ್ವೆಶ್ಚನ್ ಪೇಪರ್ ಆಗಿರಲಿ ಪ್ರಾಕ್ಟೀಸ್ ಮಾಡೋದು, ಅಥವಾ ಏನೋ ಡೌಟ್ಸ್ ಇದ್ದರೆ ಫ್ರೆಂಡ್ಸ್ ಹತ್ರ ಅಥವಾ ಕ್ಲಾಸ್ ಟೀಚರ್ ಹತ್ರ ಕೇಳೋದು, ಅದನ್ನು ಎಲ್ಲ, ಅಥವಾ ಪೇರೆಂಟ್ಸ್ ಹತ್ರ ಕೇಳೋದು, ಎಲ್ಲದು ಬಿಫೋರ್ ಮಾಡಬೇಕಾಗತ್ತೆ. ಅದರ್ ದ್ಯಾನ್ ದ್ಯಾಟ್ ದ ಮೇನ್ ಏನಂದರೆ ಈವನ್ ಹೆಲ್ತ್ ಇಸ್ ಇಂಪಾರ್ಟೆಂಟ್. ಹೆಲ್ತ್, ಪ್ರಾಪರ್ ಫುಡ್. ಈಗ ಏನೋ ಎಷ್ಟೊಂದು ಪ್ರಿಪೇರ್ ಆಗಿರುತ್ತೆ, ನೀನು ಹೆಲ್ತೇ ಸರಿ ಇಲ್ದಿದ್ರೆ ಯು ಕಾಂಟ್ ರೈಟ್ ಯುವರ್ ಎಕ್ಸಾಮ್, ಬ್ಲ್ಯಾಂಕು ಆಗ್ತೀವಿ ಅಲ್ವಾ. ಮತ್ತು ಇನ್ನೊಂದು ಪ್ರಾಪರ್ ಸ್ಲೀಪ್, ಅಟ್ಲೀಸ್ಟ್ 7 hours ಆಫ್ ಸ್ಲೀಪ್ ಬೇಕೇ ಬೇಕಾಗುತ್ತೆ. ಸೊ ಏನಾಗುತ್ತೆ ಅಂತೆ, ನಾವು ಓದಿರಲ್ಲ, ಲಾಸ್ಟ್ ಮಿನಿಟ್ ಓದ್ತೀವಿ, 1:30-2 ಗಂಟೆವರೆಗೂ ಓದ್ಬಿಟ್ರೆ ನೆಕ್ಸ್ಟ್ ಡೇ ನಾವು ವಾಪಸ್ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋದಾಗ ನಮಗೆ ಅಲ್ಲಿ ಕರೆಕ್ಟಾಗಿ ನಾವು ಅಟ್ಲೀಸ್ಟ್ 100% ಕೊಡೋಕ್ಕಾಗಲ್ಲ ಕ್ವೆಶ್ಚನ್ ಪೇಪರ್ ನೋಡಿದಾಗ. ಸೊ ಪ್ರಾಪರ್ ಸ್ಲೀಪ್, ಪ್ರಾಪರ್ ಡಯಟ್, ಪ್ರಾಪರ್ ರಿವಿಷನ್ ಈಸ್ ಇಂಪಾರ್ಟೆಂಟ್ ಬಿಫೋರ್ ದ ಎಕ್ಸಾಮ್, ನಾಟ್ ಡ್ಯೂರಿಂಗ್ ದ ಎಕ್ಸಾಮ್. ಎಸ್ ಮ್ಯಾಮ್, ಈಗ ಎಕ್ಸಾಮ್ ಪ್ರೆಷರ್ ಬಗ್ಗೆ ಹೇಳಿದ್ರಿ. ಸೊ ಇವಾಗ ಇನ್ನೊಂದು ಟೀನೇಜಲ್ಲಿ ನಾವು ನೋಟಿಸ್ ಮಾಡುವಂಥದ್ದು, ಎಲ್ರಿಗೂ ಲವ್ ಆಗುತ್ತೆ. ಸೊ ಟೀನೇಜಲ್ಲೇ ಫಸ್ಟ್ ಲವ್ ಅಂತೇಳಿ ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಿಮಗೂ ಆಗಿರುತ್ತೆ. 10th ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಕ್ರಷ್. ನನ್ನ ಜೊತೆ ಓದ್ತಾ ಇರುವಂಥ ಹುಡುಗನ ಜೊತೆ ಆಗಿರ್ಬೋದು, ಅಥವಾ ಬಸ್ಸಲ್ಲಿ ಓಡಾಡುವಾಗ, ಟ್ರಾವೆಲಿಂಗ್ನಲ್ಲಿರುವಾಗ, ಮನೆಯಿಂದ ಸ್ಕೂಲಿಂದ ಮನೆಗೆ ಹೋಗುವಾಗ ಯಾರೋ ಒಬ್ಬರು ನಮ್ಮ ಹಿಂದೆ ಬಿದ್ದಿರ್ತಾರೆ. ಇದು ಟೀನೇಜಲ್ಲಿ ನಾವು ತುಂಬ ನೋಟಿಸ್ ಮಾಡಿರುವಂಥ ಒಂದು ಪ್ರಾಬ್ಲಮ್. ಸೊ ಮಕ್ಕಳಿಗೆ ಗೊತ್ತಿರಲ್ಲ, ಆ 10th to PUC ಮಕ್ಕಳಿಗೆ ಇದು ಯಾಕೆ ನಮ್ಗೆ ಈ ಥರ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಅಂಥ ಟೈಮ್ನಲ್ಲಿ ಸೊ ಮಕ್ಕಳು ಇದನ್ನು ಹೇಗೆ ತಗೊಳ್ಬೇಕು, ನಮ್ಗೆ ಯಾವುದೋ ಮೇಲೆ ಕ್ರಶ್ ಆಗ್ತಾ ಇದೆ ಅಂದಾಗ ಪೇರೆಂಟ್ಸ್ ಹತ್ರ ಹೇಳ್ಕೊಬೇಕಾ? ಎಷ್ಟೋ ಜನ ಹೇಳ್ಕೊಳ್ಳಲ್ಲ, ಮನಸೊಳಗೆ ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು
ಹೆಂಗೆ ಮನಸ್ಸಿಗೆ ಬರುತ್ತೆ ಹಾಗೆ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಓಕೆ, ನಾನು ಯಾರೋ ಇಷ್ಟಪಡ್ತಿದ್ದಾರೆ, ಲವ್ ಮಾಡ್ತಿದ್ದಾರೆ ಅಂತೇಳಿ. SSLCಗೆ ಪ್ರೀತಿಸಿ ಮದುವೆನೂ ಆಗಿರುವಂಥ ಎಕ್ಸಾಂಪಲ್ಗಳು ತುಂಬ ಇದೆ. ಆ್ಯಂಡ್ ಲೈಫ್ ಪೂರ್ತಿ ಸಫರ್ ಮಾಡ್ತಾ ಇರುವಂಥವ್ರು ಈಗಲೂ ಕೂಡ ಇದ್ದಾರೆ. ಸೊ ಆ ಟೈಮ್ನಲ್ಲಿ ಬರುವಂಥ ಒಂದು ಲವ್ ಬಗ್ಗೆ ಏನು ಹೇಳ್ತೀರಾ? ಸೊ ನೀವು ಹೇಳ್ದಂಗೆ 10th ಸ್ಟ್ಯಾಂಡರ್ಡ್ ಇವಾಗಿನ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಇವಾಗ ಲೆಟರ್ ಕಳಿಸೋದು ಅಥವಾ ಐ ಲವ್ ಯು ಅಂತ ಹೇಳೋದು ಅಥವಾ ಲವ್ ಬಗ್ಗೆ ಅದನ್ನು ಆ ವರ್ಡ್ ಬಗ್ಗೆ ತುಂಬಾ ಏನೋ ಲವ್ ಅಂತ ಹೇಳ್ದ, ಅವಳು ಲವ್ ಅಂತ ಹೇಳಿದ್ಲು ಅಂತ. ಸೊ ಇದನ್ನು ಈ ಲವ್ ಅಂತ ವರ್ಡ್ನ ತುಂಬ ನಾವು ಕಾನ್ಫಿಡೆನ್ಷಿಯಲಿಟಿ ಥರ ಇಟ್ಕೊಂಡ್ಬಿಟ್ಟಿದ್ದೀವಿ. ಹಾಗೇನಿಲ್ಲ. ಲವ್ ಕ್ಯಾನ್ ಬಿ ಟು ದ ಆ್ಯನಿಮಲ್, ಲವ್ ಕ್ಯಾನ್ ಬಿ ಅಪ್ಪ ಅಮ್ಮನ ಲವ್ ಬೇರೆ, ಮಗಳು ಮತ್ತು ಅಮ್ಮನ ಲವ್ ಬೇರೆ, ಅಥವಾ ಆಂಟಿ ದೊಡ್ಡಪ್ಪನ ಲವ್ ಬೇರೆ. ಲವ್ ಇಸ್ ಅ ಕಾಮನ್ ವರ್ಡ್ ಫಾರ್ ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಲೇಷನ್ಶಿಪ್ ಅಲ್ವಾ. ಸೊ ನಾವು ಲವ್ ಅಂತ ಆ ವರ್ಡ್ನ ಕೇಳಿಬಿಟ್ರೆ ನೀನು ಯಾರನ್ನ ಲವ್ ಮಾಡಿದೆ, ಯಾಕೆ ಲವ್ ಮಾಡಿದೆ, ಯಾರು ಆ ವರ್ಡ್ ಹೇಳಿದ್ರ ಅಂತ ನಾವು ಪ್ಯಾನಿಕ್ ಆಗ್ತೀವಿ, ರೈಟ್? ಸೊ ಲವ್ ಇಸ್ ಅ ವೆರಿ ಅನ್ಕಂಡೀಷ್ನಲ್ ವರ್ಡ್ ಆ್ಯಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒಂದು ವರ್ಡ್. ಸೊ ಅದ್ರ ಬಗ್ಗೆ ನಾವೇನು ಅಸಹ್ಯ ಮಾಡೋದು, ಅದ್ರ ಬಗ್ಗೆ ಜಡ್ಜ್ ಮಾಡೋದು ಫಸ್ಟ್ ನಾವು ಮಾಡಬಾರ್ದು. ಓಕೆ, ಸೊ ಈ ಟೀನೇಜರ್ಸ್ ಮಾತ್ರ ಅಲ್ಲ, ಈವನ್ 5th ಸ್ಟ್ಯಾಂಡರ್ಡಿಂದನೂ ಇವಾಗ ಅದ್ರ ಬಗ್ಗೆ ಲವ್, ಅಟ್ರಾಕ್ಷನು ಎಲ್ಲ ಸ್ಟಾರ್ಟ್. ಯಾಕಂದರೆ ಒನ್ಸ್ ಯುವರ್ ಬಾಡಿ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನಲ್ ಚೇಂಜಸ್ ಆದಾಗ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲ ಹಾರ್ಮೋನಲ್ ಚೇಂಜಸ್ ಆದಾಗ, ಸೊ ಇದೆಲ್ಲ ವೆರಿ ವೆರಿ ನ್ಯಾಚುರಲ್. ನಾವು ಹುಡುಗಿಯರು ಹುಡುಗರನ್ನ ಅಟ್ರ್ಯಾಕ್ಟ್ ಆಗೋದು, ಹುಡುಗರು ಹುಡುಗಿಯರನ್ನ ಅಟ್ರ್ಯಾಕ್ಟ್ ಆಗೋದು, ಇಟ್ಸ್ ವೆರಿ ಕಾಮನ್. ಅಟ್ರ್ಯಾಕ್ಟ್ ಆಗೋದು ಇಟ್ಸ್ ಓಕೆ, ಅಥವಾ ಓಕೆ ನೀನು ಚೆನ್ನಾಗಿದ್ದೀಯ ಅಂತ ಹೇಳೋದು ಇಟ್ಸ್ ಓಕೆ. ಬಟ್ ಲವ್ವು ಅಥವಾ ಲೆಟ್ರ್ ಬರೆಯೋದು ಅಥವಾ ಐ ಲವ್ ಯು ಅಂತ ಹೇಳೋದು, ದೋಸ್ ಆರ್ ಆಲ್ ನಾಟ್, ಈ ಏಜಿಗೆ ಅದು ಒಳ್ಳೆಯದಲ್ಲ. ಏನೇ ಆದ್ರೂ ಒಂದು 20 ಇಯರ್ಸ್ ಆದಮೇಲೆ ಯುಲ್ ಬಿ ಲಿಟಲ್ ಮೆಚ್ಯೂರ್ಡ್. ಸೊ ಅವಳು ಒಳ್ಳೆಯವಳ, ಅವನು ಒಳ್ಳೆಯವನು ಅಂತ ನಮಗೆ ಅವೇರ್ನೆಸ್ಸು ತುಂಬ ಇರುತ್ತೆ. ಅಥವಾ ನಮ್ಮ ಲೈಫ್ ಪಾರ್ಟ್ನರ್ನ ನಾವು ಚೂಸ್ ಮಾಡೋಕ್ಕೆ ಸ್ವಲ್ಪ ನಾವು ಮೆಚ್ಯೂರ್ ಆಗಿರ್ತೀವಿ. ಸೊ ಇವಾಗ ಏನಂದರೆ ಜಸ್ಟ್ ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು. ನಾಟ್ ಈವನ್ ಇವಾಗ ಏನು ಮಾಡ್ತಾರೆ, ಒಬ್ಬರು ಜಸ್ಟ್ ಒಂದಿನ ಕೈ ಮುಟ್ಟೋದು, ಒಂದಿನ ನೆಕ್ಸ್ಟ್ ಕಿಸ್ಸು, ನೆಕ್ಸ್ಟ್ ಡೇ ಪಕ್ಕ ಕೂತ್ಕೊಳ್ಳೋದು. ಸೊ ಇಟ್ ಗೋಸ್ ಆನ್, ರೈಟ್? ಸೊ ನಾವು ಹ್ಯಾಸ್ ಅ ಏನೇ ಆದ್ರೂ ಇಟ್ಸ್ ಫ್ರೆಂಡ್ಶಿಪ್ ಆಗಿ ಇಟ್ಕೋಬೋದು. ಈಗ ಹುಡುಗ ಹುಡುಗಿ ಫ್ರೆಂಡ್ಸ್ ಆಗಿರೋದು, ಓದೋದು ಒಟ್ಟಿಗೆ ಓದ್ಬೋದು, ಅಥವಾ ನಾವು ಏನು ಟಾಪಿಕ್ ಬಗ್ಗೆನೂ ನಾವು ಮಾತಾಡ್ಬೋದು. ಬಟ್ ವೆನ್ ಇಟ್ ಕಮ್ಸ್ ಟು ಫಿಸಿಕಲ್ ಟಚ್, ಇಟ್ ಹ್ಯಾಸ್ ಟು ಬಿ, ದೇರ್ ಶುಡ್ ಬಿ ಅ ಬೌಂಡ್ರೀಸ್. ನಾಟ್ ಇವನ್ ಅ ಹಾಗ್, ನಾಟ್ ಇವ್ ಇಟ್ ಸ್ಟಾರ್ಟ್ಸ್ ವಿತ್ ಶೇಕ್ ಹ್ಯಾಂಡ್, ಹಾಗು, ಆಮೇಲೆ ಕಿಸ್ಸು, ಇಟ್ ಗೋಸ್ ಆನ್, ರೈಟ್? ಸೊ ಏನೇ ಅದು ಫ್ರೆಂಡ್ಶಿಪ್ ಆ ಏಜಲ್ಲಿ ಇಟ್ಕೋಬೋದು. ಬಟ್ ನಾಟ್ ಲವ್ ಅಥವಾ ಫಿಸಿಕಲ್ ರಿಲೇಷನ್ಶಿಪ್, ಇಟ್ಸ್ ನಾಟ್ ಗುಡ್. ಓಕೆ, ಇನ್ನು ಪೇರೆಂಟ್ಸ್, ಮಕ್ಕಳು ಈ ಥರದ್ದು ಒಂದು ಬಿಹೇವಿಯರ್ನ ಗಮನಿಸಿದಾಗ ಪೇರೆಂಟ್ಸ್ ಹೇಗೆ ಅವರನ್ನು ಹ್ಯಾಂಡಲ್ ಮಾಡಬೇಕು? ಕರೆಕ್ಟ್. ಸೊ ಪೇರೆಂಟ್ಸ್ ಏನು ಫ್ರೆಂಡ್ಲಿ ಆಗಿರಬೇಕು ಪೇರೆಂಟ್ಸ್ ಅಂತ ಯಾಕೆ ಹೇಳೋದಂದರೆ, ಆ ಮಗು ಏನೇ ಆದ್ರೂ ಬಂದು ಹೇಳುವಂಥ ಕಂಪ್ಯಾಟಬಿಲಿಟಿ ಇರಬೇಕು. ಈಗ ಏನೋ ವ್ಯಾನಲ್ಲಿ ಏನೋ ಆಯಿತು, ಕ್ಲಾಸಲ್ಲಿ ಏನೋ ಆಯಿತು, ಯಾರೋ ಜೊತೆ ಯಾರೋ ಹಗ್ ಮಾಡಿದ್ರು, ಅಥವಾ ಅವರೇ ಬಂದು ಹಗ್ ಮಾಡಿದ್ರ, ಅಥವಾ ಅದನ್ನು ಚೈಲ್ಡು ಬಂದು ಹೇಳುವಂಥ ಬಾಂಡಿಂಗ್ ಇರಬೇಕಾಗತ್ತೆ. ಸೊ ನಾವು ಯಾಕೆ ಈಗ ಜಾಸ್ತಿ ಪೇರೆಂಟ್ಸು ಕನೆಕ್ಷನ್ ಇಟ್ಕೊಳ್ಳಿ, ಲವ್ ಇಟ್ಕೊಳ್ಳಿ, ಫ್ರೆಂಡ್ಶಿಪ್ ಇಟ್ಕೊಳ್ಳಿ ಅಂತ ಹೇಳೋದು ಇದಕ್ಕೇನೆ. ಸೊ ದ್ಯಾಟ್ ಆ ಮಗು ರಾಂಗ್ ಪಾತಲ್ಲಿ ಹೋಗಲ್ಲ, ಅಥವಾ ಆ ಫ್ರೆಂಡು ಮುಚ್ಕೊಂಡಿರಲ್ಲ. ಒಂದು ಏನೇ ಅವರಿಗೆ ತೊಂದರೆ ಆದ್ರೂ, ಅಥವಾ ಯಾರೋ ಫ್ರೆಂಡ್ಸ್ ಹತ್ರ ಹೋಗಿ ಕೇಳೋದು, ಫ್ರೆಂಡ್ಸ್ ಇನ್ನೊಂದೇನೋ ಗೈಡ್ ಮಾಡ್ತಾರೆ, ಅಥವಾ ಗೂಗಲಲ್ಲಿ ಏನೋ ಫೈಂಡ್ ಔಟ್ ಮಾಡ್ತಾರೆ ಸೊಲ್ಯೂಷನ್ ಏನು ಬೇಕು ಅಂತ. ಆ ಗೂಗಲಲ್ಲಿ ಏನು ತೋರಿಸುತ್ತೆ ಅದನ್ನೇ ಮಾಡ್ತಾರೆ. ಸೊ ಏನು ಪೇರೆಂಟ್ಸಿಗೆ ಬಂದು ಅವ್ರ ಮಗು ಹೇಳುವಂಥ ಬಾಂಡಿಂಗ್ ಇರಬೇಕು. ಒಂದು ಸತಿ ಆ ಚೈಲ್ಡ್ ಬಂದು ಪೇರೆಂಟ್ಸಿಗೆ ಹೇಳಿದಾಗ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಜಸ್ಟ್ ಲಿಸನ್. ನಾವು ಜಡ್ಜ್ ಮಾಡಬಾರ್ದು, ಯಾವಾಗ ಆಯಿತು, ಎಷ್ಟು ದಿನದಿಂದ ಆಯಿತು, ಏನೇನು ಮಾಡಿದ್ರಿ ಅಂತೆಲ್ಲ ಹೇಳಲೇಬಾರ್ದು. ಜಸ್ಟ್ ಲಿಸನ್ ಆದಾಗ ನಮಗೆಲ್ಲ ಸ್ಟೋರಿ ಗೊತ್ತಾಗುತ್ತೆ. ಇಟ್ ಕ್ಯಾನ್ ಬಿ, ಇದು ಇವತ್ತು ಹೇಳ್ತಿರೋದು ಲಾಸ್ಟ್ ಇಯರಿಂದನೂ ಸ್ಟಾರ್ಟ್ ಆಗಿರ್ಬೋದು, ರೈಟ್? ಈಗ ಸ್ವಲ್ಪ ಕಾಂಪ್ಲಿಕೇಟ್ ಆದಾಗ ಚೈಲ್ಡ್ ಹೇಳ್ತಾ ಇರ್ಬೋದು. ಸೊ ನಾವು ಸೊಲ್ಯೂಷನ್ ಕೊಡೋಕ್ಕೆ ವಿ ಹ್ಯಾವ್ ಟು ಲಿಸನ್. ಫಸ್ಟ್ ಲಿಸನ್ ಮಾಡಿ ನಾವು ಅವರಿಗೆ ಕರೆಕ್ಟಾಗಿ ಗೈಡ್ ಮಾಡಬೇಕು. ಒಂದು ಗೈಡ್ ಅಥವಾ ಮಗುಗೆ ಗೈಡ್ ಮಾಡೋದಲ್ದೇ ಆ ಚೈಲ್ಡ್ ಪೇರೆಂಟ್ಸ್ ಜೊತೆನೂ ಮಾತಾಡಿ, ಅವಾಗಲೂ ನಾವು ಅವ್ರನ್ನೂ ಇನ್ವಾಲ್ವ್ ಮಾಡಿಬಿಟ್ಟು, ಎಲ್ಲರೂ ಸ್ವಲ್ಪ ಸೀರಿಯಸ್ ಏನೋ ಆಗಿದ್ದರೆ ಆ ಚೈಲ್ಡನ್ನೂ ಇನ್ವಾಲ್ವ್ ಮಾಡಿಬಿಟ್ಟು, ಸೊ ನಾವು ಡಿಸ್ಕಸ್ ಮಾಡಿ ನಾವು ಗೈಡ್ ಮಾಡಬೇಕಾಗುತ್ತೆ, ಸೊಲ್ಯೂಷನ್ ಕೊಡಬೇಕಾಗುತ್ತೆ ಚೈಲ್ಡಿಗೆ. ಆಮೇಲೆ ಇನ್ನೊಂದು, ಟೀನೇಜಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿರ್ಬೋದು, ಗ್ಯಾಂಗ್ ರೇಪ್ ಅಂತ ಹೇಳಿ ಕೇಳಿರ್ತೀವಿ. ಸೊ ಕಾಲೇಜ್ ಡೇಸಲ್ಲಿ ನಮ್ಮ ಫ್ರೆಂಡ್ಶಿಪ್ ಯಾರ ಜೊತೆ ಮತ್ತು ಹೇಗಿರಬೇಕು ಅನ್ನೋ ಅವೇರ್ನೆಸ್ ಎಷ್ಟೋ ಜನ ಮಕ್ಕಳಿಗಿಲ್ಲ. ಅದರಲ್ಲೂ ಹೆಣ್ಮಕ್ಳಿಗೂ ಇಲ್ಲ, ಗಂಡು ಮಕ್ಕಳಿಗೂ ಇಲ್ಲ. ಒಂದಷ್ಟು ಜನ 5-6 ಜನ ಹುಡುಗರ ಜೊತೆ ಒಬ್ಬಳೇ ಹುಡುಗಿ ಇವತ್ತು ಎಲ್ಲ ಕಡೆ ತಿರುಗುವಂಥ ಒಂದು ಸೊಸೈಟಿಯಲ್ಲಿ ನಾವಿದ್ದೀವಿ. ಸಮ್ಟೈಮ್ಸ್ ನಮ್ಗೆ ಅದು ಏನಾಗುತ್ತೆ ಅಂಥೇಳಿ ನಮಗೆ ನೋಡಿದಾಗ ಭಯ ಆಗುತ್ತೆ.
ಒಬ್ಬೊಬ್ಬರೇ ಸಿಗರೇಟ್ ಸೇರ್ತಾ ಇರ್ತಾರೆ, ಟೀನೇಜ್ಗೆ ಹುಡುಗರ ಜೊತೆ ಸೇರ್ಕೊಂಡು ಹುಡುಗಿರು ಸಿಗರೇಟ್ ಸೇರ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಪೇರೆಂಟ್ಸ್ ಗೊತ್ತಿದ್ದು ಸುಮ್ಮನೆ ಇರ್ತಾರಾ ಅಥವಾ ಗೊತ್ತಿಲ್ಲದೆ ಮಾಡ್ತಿರ್ತಾರಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇವಾಗ ಏನಾಗಿದೆ ಅಂದರೆ ಎಕ್ಸ್ಪೋಜರ್ ತುಂಬಾ ಇದೆ. ಮೊದಲೆಲ್ಲ ಡಿಗ್ರಿಯಲ್ಲೆಲ್ಲ ಮಾಡ್ತಿದ್ದೆ, ಇವಾಗ ಇಟ್ಸ್ ಈವನ್ ಹೈಸ್ಕೂಲಲ್ಲೇ ಸ್ಟಾರ್ಟ್ ಆಗಿದೆ. ಈಗ ಸಿಗರೇಟ್ ಆಗಿರಲಿ, ಡ್ರಗ್ಸ್ ಆಗಿರಲಿ, ಅಥವಾ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ವೆರಿ ಅರ್ಲಿ ಏಜಿಗೆ ಸ್ಟಾರ್ಟ್ ಆಗ್ತಾ ಇದೆ, ರೈಟ್? ಸೊ ಆ್ಯಸ್ ಅ ಪೇರೆಂಟ್ ನಾವು ಅವರಿಗೆ ಮಾರಲ್ ಹೇಳ್ತಾನೆ ಇರಬೇಕು, ಯಾವುದು ಒಳ್ಳೆಯದು, ಯಾವುದು ನಾಟ್ ಗುಡ್, ಏನಾಗುತ್ತೆ ಬ್ಯಾಡ್ ಹ್ಯಾಬಿಟ್ಸಿಗೆ ಹೋದರೆ, ನಿಮ್ಮ ಹೆಲ್ತ್ ಏನಾಗುತ್ತೆ, ನಿಮ್ಮ ಎಜುಕೇಷನ್ ಏನಾಗುತ್ತೆ, ನಿಮ್ಮ ಪರ್ಸ್ನಾಲಿಟಿ ಏನಾಗುತ್ತೆ, ನಾವು ಹೇಳ್ತಾನೆ ಇರಬೇಕಾಗುತ್ತೆ. ಒಂದು ಸೆಕೆಂಡ್ ಏನಂದರೆ, ಏನಾದರೂ ಇವಾಗ ಗ್ರೀನ್ ಸಿಗ್ನಲ್ ಗೊತ್ತಾಗುತ್ತೆ, ಓಕೆ ಈ ಚೈಲ್ಡ್ ಯಾಕೋ ತುಂಬ ಮಲಗ್ತಾ ಇದ್ದಾನೆ, ತುಂಬ ಯಾಕೋ ಹೋಮ್ವರ್ಕ್ ಮಾಡ್ತಾ ಇಲ್ಲ, ಅಥವಾ ಕ್ಲಾಸಿಗೆ ಹೋಗ್ಬೇಕು, ಸ್ಕೂಲಿಗೆ ಹೋಗಬೇಕು ಅಂತ ಅವನು ಹೇಳ್ತಾ ಇಲ್ಲ, ಇದೆಲ್ಲ ಸಿಗ್ನಲ್ ದಟ್ ಚೈಲ್ಡ್ ಈಸ್ ನಾಟ್ ಯುನೋ ಸ್ಕೂಲಿಗೆ ಹೋಗಬೇಕು ಅಂತ ಅನಿಸ್ತಾ ಇಲ್ಲ, ಏನೋ ಯಾವುದೋ ರಾಂಗ್ ಪಾತಿಗೆ ಹೋಗ್ತಾ ಇದ್ದಾನೆ ಅಂತ ನಾವು ಗಮನಿಸಬೇಕಾಗತ್ತೆ ಒಂದು. ಆಮೇಲೆ ಗೊತ್ತಾದಮೇಲೆ ವಿ ಶುಡ್ ಫೈಂಡ್ ಔಟ್ ಎಲ್ಲಿ ಹೋಗ್ತಾ ಇದ್ದಾನೆ, ಯಾರು ಅವ್ರ ಫ್ರೆಂಡ್ಸು, ಯಾಕೆ ಆ ಥರ ವೇಲ್ ಹೋಗ್ತಾ ಇದ್ದಾನೆ ಅಂತ ಫೈಂಡ್ ಔಟ್ ಮಾಡಬೇಕು. ಫ್ರೆಂಡ್ಶಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಫ್ರೆಂಡ್ಸ್ at this age is very very important. ಆಗ ನಾವು ಇವಾಗ ಹೇಗಪ್ಪ ನಾವು ಸೆಲೆಕ್ಟ್ ಮಾಡೋದು ಫ್ರೆಂಡ್ಸ್ನ ಅಂತ, ರೈಟ್? ಸೊ ಮಾತಾಡೋದು ನಾವು ಎಲ್ಲರ ಜೊತೆನೂ ಮಾತಾಡ್ಬೋದು, ಫ್ರೆಂಡ್ಸ್ ಜೊತೆ, ಎಲ್ಲ ಥರದ್ರ ಜೊತೆ. ಬಟ್ ನಮಗೆ ಯಾವ ಥರ ಫ್ರೆಂಡ್ಸ್, ಯಾರು ಗುಡ್ ಫ್ರೆಂಡ್ಸು, ಯಾರೆಲ್ಲ ಒಳ್ಳೆಯದು ಮಾತಾಡ್ತಾ ಇದ್ದಾರೆ, ಅಥವಾ ಪ್ರಾಪರ್ ಯುನೋ ದೇರ್ ಶುಡ್ ಬಿ ಅ ಬೌಂಡ್ರಿ. ಇವಾಗ ಅವನು ಹಿಂಗೆ ನಮ್ಮನ್ನು ಹೇಳ್ಕೊಂಡು ಕರ್ಕೊಂಡು ಹೋಗೋದು, ಆವಾಗ ನಮಗೆ ನೋ ಹೇಳಬೇಕು, ಹೇಳುವಂಥ ನಮಗೆ ಗೊತ್ತಿರಬೇಕು. ಆಮೇಲೆ ರೆಸ್ಪೆಕ್ಟ್ ಮಾಡೋ ಫ್ರೆಂಡು, ಟ್ರಸ್ಟ್ ವರ್ದಿ ಫ್ರೆಂಡ್ಸು, ಅಂಥವ್ರ ಜೊತೆ ನಾವು ಜಾಸ್ತಿ ಬೆರಿಬೇಕಾಗುತ್ತೆ. ಸೊ ಯಾರೋ ನಮ್ಮನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಕೆಟ್ಟ ಬ್ಯಾಡ್ ಹ್ಯಾಬಿಟ್ಸಿಗೆ, ನಾವು ಬಂದುಬಿಟ್ಟು ಪೇರೆಂಟ್ಸಿಗೆ ಅದು ಬಾಂಡಿಂಗು, ಪೇರೆಂಟ್ಸ್ ಜೊತೆ ಬಂದು ಹೇಳುವಂಥ ಅವರು ಮಕ್ಕಳು ಬಂದು ಹೇಳಬೇಕು ಅಂತ ಆಗಬೇಕು. ಅದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಮಕ್ಕಳು. ಓಕೆ, ಕೆಲವರು ಹೇಳ್ತಾರೆ ಸಿಗರೇಟ್ ಸೇದು ಅಂಥೇಳಿ ಅಪ್ರೋಚ್ ಮಾಡುವಂಥದ್ದಿರುತ್ತೆ, ಜೊತೆಯಲ್ಲಿರೋ ಫ್ರೆಂಡ್ಸ್ ಒಂದು ಸತಿ ಡ್ರಿಂಕ್ಸ್ ಟ್ರೈ ಮಾಡು ಅಂಥೇಳಿ ಅಪ್ರೋಚ್ ಮಾಡುವಂಥದ್ದಿರುತ್ತೆ, ಅಥವಾ ಬೇರೆ ಏನೇನೋ ಹುಡುಗಿರ ವಿಚಾರದಲ್ಲಿ ನೀನು ಈ ಥರ ಒಂದು ಲೆಟರ್ ಬರೀ, ಅಥವಾ ಪ್ರೊವೋಕ್ ಮಾಡೋದು. ಈ ಥರ ಫ್ರೆಂಡ್ಸ್ ನಮ್ಮ ಜೊತೆ ನಾವು ಇಟ್ಕೋಬೇಕಾ, ಅಥವಾ ಆ ಥರ ನಮಗೆ ಫ್ರೆಂಡ್ಸ್ ನಮ್ಗೆ ಅಪ್ರೋಚ್ ಮಾಡ್ತಿದ್ದಾರೆ ಅಂದಾಗ ಅವರು ಒಳ್ಳೆ ಫ್ರೆಂಡ್ಸಾ ಅಥವಾ ಅವರು ಬ್ಯಾಡ್ ಫ್ರೆಂಡ್ಸಾ? ಸೊ ಇವಾಗ ಫ್ರೆಂಡ್ಶಿಪ್ ಬ್ಯಾಡ್ ಫ್ರೆಂಡ್ಸ್ ಅಂತ ನಾವು ಹೇಳೋದಕ್ಕಿಂತ ವಿ ಹ್ಯಾವ್ ಟು ಬಿ ಲೈಕ್ ಮೈಂಡ್ಫುಲ್. ಅವರು ಒಳ್ಳೆಯವರು, ಅವ್ರ ಜೊತೆ ನಾವು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ಬೋದಾ ಒಂದು, ಆಯಿತಾ? ಸೊ ಇವಾಗ ಮಕ್ಳಿಗೆ ಗೊತ್ತಿರುತ್ತೆ ಸಿಗರೇಟ್ ಈಸ್ ಬ್ಯಾಡ್ ಫಾರ್ ಹೆಲ್ತ್, ಈಗ ಡ್ರಗ್ಸೂ ಬ್ಯಾಡು, ಡ್ರಿಂಕ್ಸೂ ಬ್ಯಾಡು ಅಂತ. ಸೊ ಇವ್ರ ಮಕ್ಕಳು ಕರಿತಾ ಇದ್ದಾರೆ ನನ್ನನ್ನು ಅದಕ್ಕೆ ಅಂದರೆ, ಇವನು ಯಾಕೋ ನನ್ನನ್ನು ರಾಂಗ್ ಪಾತಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅವರಿಗೆ ಯೋಚನೆ ಬರಬೇಕು ಫಸ್ಟು. ಆಮೇಲೆ ಈವನ್ ಟ್ರೈ ಮಾಡೋಕ್ಕೂ ಹೋಗಬಾರ್ದು ಆ್ಯಸ್ ಅ ಚೈಲ್ಡ್. ಅವತ್ತು ಆಮೇಲೆ ಒಂದಿನ 2 ದಿನ ಜಾಸ್ತಿ ಅವನು ಆ ಥರ ಫೋರ್ಸ್ ಮಾಡ್ತಾರೆ, ಬಂದುಬಿಟ್ಟು ಪೇರೆಂಟ್ಸಿಗೆ ಬಂದು ಹೇಳ್ಬೋದು ಒಂದು. ಸೆಕೆಂಡ್ ಏನಂದರೆ, ನಮಗೆ ನೋ ಹೇಳುವಂಥ ಶಕ್ತಿ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಸೊ ನೋ ಅಂತ ಹೇಳೋದು, ಅಥವಾ ನಿನ್ನನ್ನು ತುಂಬ ಫೋರ್ಸ್ ಮಾಡಿ ನನಗೆ ಬಂದು ಹೇಳು ಅಂತ ಪೇರೆಂಟ್ಸ್ ಹೇಳಬೇಕಾಗತ್ತೆ. ಸೊ ಈವನ್ ಟ್ರೈ ಮಾಡೋದು ಮಕ್ಕಳು ಹೋಗಬಾರ್ದು. ಅದು ಒಂದು ಟ್ರೈ, ಒಂದು ಸಿಪ್ ಅಂತ ಅದು ಎಡಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು, ಈ ಟೀನೇಜರ್ಸಲ್ಲಿ ಹೆಣ್ಣುಮಕ್ಕಳಿಗೆ ಶಾರ್ಟ್ ಬಟ್ಟೆಗಳನ್ನ ಹಾಕೋಬೇಕು ಅಂತ ತುಂಬ ಆಸೆ ಇರುತ್ತೆ. ಶಾರ್ಟ್ ಸ್ಕರ್ಟ್ಸ್, ಚಡ್ಡಿಗಳನ್ನ ಹಾಕ್ಕೊಳ್ಳೋದು, ಅಥವಾ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಪಾರ್ಟಿಗೆ ಹೋಗೋದು. ಇದು PUC ಲೆವೆಲ್ಗೆ ಶುರುವಾಗಿ ಹೋಗ್ಬಿಡುತ್ತೆ. ಬಿಕಾಸ್ ಅವ್ರಿಗೆ ಒಂಥರ ಕಾಲೇಜ್ಗೆ ಹೋಗ್ತಿದ್ವಿ ಅಂತೇಳಿ ಒಂದು ಫ್ರೀಡಮ್ ಸಿಕ್ಕಿರುತ್ತೆ, ನಮ್ಗೆ ಇಷ್ಟ ಬಂದು ಬಟ್ಟೆ ಹಾಕ್ಕೊಳ್ಬೋದು ಅನ್ನುವಂಥದ್ದು ಒಂದು ಫ್ರೀಡಮ್ ಮನೇಲೂ ಕೊಟ್ಟಿರ್ತಾರೆ. ಸಮ್ಟೈಮ್ಸ್ ಇದು ಅವ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ಅವೇರ್ನೆಸ್ ಕೂಡ ಇರಲ್ಲ, ಆ್ಯಂಡ್ ಪೇರೆಂಟ್ಸ್ ಕೂಡ ಅದ್ರ ಬಗ್ಗೆ ಅರಿವಿರಲ್ಲ. ಬಿಡು, ಇವಾಗಿನ ಕಾಲನೇ ಹಾಗೆ, ಪಾರ್ಟಿಗಿಂತ ಡ್ರೆಸ್ಸೇ ಹಾಕೊಂಡು ಹೋದ್ರೇ ಮರ್ಯಾದೆ ಸಿಗೋದು, ಇಲ್ಲಾಂದರೆ ಅವ್ರನ್ನ ಟ್ರೀಟ್ ಮಾಡೋ ರೀತಿ ಬೇರೆ ಅಂಥೇಳಿ ಪೇರೆಂಟ್ಸ್ ಅವ್ರನ್ನ ಆ ರೀತಿ ರೆಡಿ ಮಾಡಿಬಿಡ್ತಾರೆ. ಇವಾಗಿನ ಜನ್ರೇಷನ್ ಹಂಗೆ ಆಗೋಗ್ಬಿಟ್ಟಿದೆ. ಬಟ್ ಒನ್ಸ್ ಎ ಟೈಮ್ ಅಲ್ಲ, ಆ ಹುಡುಗಿ ಪಾರ್ಟಿ ಮುಗಿಸಿ ಹೊರಗಡೆ ಮನೆಗೆ ರಿಟರ್ನ್ ವಾಪಸ್ ಹೋಗುವಾಗ ಎಷ್ಟೋ ಸಂದರ್ಭಗಳಲ್ಲಿ ಆ ಹೆಣ್ಣುಮಕ್ಕಳಿಗೆ ಅಪಾಯ ಆಗಿರೋದು ಉಂಟು, ನಾವು ಗಮನಿಸಿದ್ದೀವಿ. ಸೊ ಈ ಪಾರ್ಟ್ ಬಗ್ಗೆ ಮಾತಾಡೋದಾದರೆ, ಸೊ ಪೇರೆಂಟ್ಸ್ ಟೀನೇಜಲ್ಲಿ ಮಕ್ಕಳಿಗೆ ಈ ಥರದ್ದೆಲ್ಲ ಒಂದು ಫ್ರೀಡಮ್ ಕೊಡ್ಬೋದಾ? ಸೊ ಪೇರೆಂಟ್ಸು ಯುನೋ ಈ ಥರ ಫ್ರೀಡಮ್ ಕೊಡ್ಬೋದಕ್ಕಿಂತ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಈಗ ಚೈಲ್ಡು ಇವಾಗ ಪೇರೆಂಟ್ಸ್ ಜೊತೆ ಡಿನ್ನರಿಗೆ ಹೋಗ್ತಾ ಇದ್ದಾರೆ, ಲೆಟ್ ಶಿ ವೇರ್, ಬಿಕಾಸ್ ದರ್ ಇಸ್ ಅ ಕಂಫರ್ಟ್ ಝೋನ್. ಈಗ ಏನೇ ಆದರೂ ನಮ್ಮ ಪೇರೆಂಟ್ಸ್ ಇರ್ತಾರೆ, ರೈಟ್? ಸೊ ಇವಾಗ ನೀವು ಪಬ್ಬಿಗೆ ಅಥವಾ ಯಾವುದೋ ಒಂದು ಮ್ಯೂಸಿಕ್ ಕಾನ್ಸರ್ಟಿಗೆ ಹೋಗ್ತಿದ್ದೀರಾ, ಅಲ್ಲಿ ಯಾರೂ ಇರಲ್ಲ, ಎಲ್ಲ ನಿಮ್ಮ ಏಜ್ ಅವರೇ. ಸೊ ಆವಾಗ ನೀವು ಶಾರ್ಟ್ ಹಾಕ್ಕೊಂಡು ಅಥವಾ ವೆರಿ ಯುನೋ ವಿದೌಟ್ ಅ ಜಾಕೆಟ್ ನೀವು ತುಂಬ ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ಡೆಫಿನೆಟ್ಲಿ
ಪೀಪಲ್ ವಿಲ್ ಲುಕ್ ಅಪ್ ಟು ಯು, ಓ ಇವಳು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದಾಳೆ, ಸೊ ಶಿ ಈಸ್ ಬ್ಯೂಟಿಫುಲ್, ಅಥವಾ ದೇ ಸಿ ಯು ಇನ್ ಅ ಡಿಫ್ರೆಂಟ್ ವೇ ಅಲ್ವಾ. ಸೊ ಆ ಥರ ಪ್ಲೇಸಿಗೆಲ್ಲ ಹೋದಾಗ ಟ್ರೈ ಟು ಬಿ ಲಿಟಲ್ ಮೋರ್ ಕಾನ್ಷಿಯಸ್ ಅಬೌಟ್ ವಾಟ್ ಯು ವೇರಿಂಗ್, ಆರ್ ಯು ಕಂಫರ್ಟಬಲಿ ವೇರಿಂಗ್ ಇಟ್, ಅಥವಾ ನನ್ನ ಪಕ್ಕ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ, ನಮಗೆ ಹೆಲ್ಪ್ ಮಾಡೋರು ಇದ್ದಾರೆ, ಏನೇ ಆದ್ರೂ ಅಂತ. ಸೊ ಅಪ್ರಾಪ್ರಿಯೇಟ್ ಡ್ರೆಸ್ಸು ಯಾವ್ಯಾವ ಟೈಮಿಗೆ ಹಾಕ್ಕೋಬೇಕು ಅಂತ ಅದನ್ನು ನಮಗೆ ಗೊತ್ತಿರಬೇಕು. ಪೇರೆಂಟ್ಸು ಹೇಳ್ಕೊಡ್ಬೇಕು, ಪ್ಲಸ್ ಪೇರೆಂಟ್ಸ್ ಎಲ್ಲರೂ ಆ ಥರ ಹಾಕಿದಾಗ ಪೇರೆಂಟ್ಸ್ ಹೇಳಬೇಕು ಹಿಂಗಲ್ಲ ಹಿಂಗೆ ಹಾಕೋ ಅಂತ, ರೈಟ್. ಸೊ ನಮಗೆ ಈಗ ಡ್ರೆಸ್ಸೇ ಎಲ್ಲ ಅಂತ ಅಲ್ಲ. ಸೊ ಚೈಲ್ಡಿಗೆ ಗೊತ್ತಾಗಬೇಕು, ನಾನು ಈಗ ಶಾರ್ಟ್ ಹಾಕಿದರೆ ಮಾತ್ರ ನನ್ನನ್ನು ಆ ಗ್ರೂಪಲ್ಲಿ ಕರ್ಕೊಂಡು ಆ ಗ್ರೂಪ್ ಜೊತೆ ಹೋಗ್ಬೇಕಂತ ಏನಿಲ್ಲ, ರೈಟ್. ಸೊ ಬೇರೆ ಫ್ರೆಂಡ್ಸ್ನ ನೀನು ಮಾಡ್ಕೋ. ಸೊ ವೆನ್ ದೇ ಆರ್ ನಾಟ್ ಟೇಕಿಂಗ್ ಯು, ನೀನು ಈ ಥರ ಡ್ರೆಸ್ ಹಾಕಿಲ್ಲ ಅಥವಾ ಈ ಥರ ಮಾತಾಡ್ತಾ ಇಲ್ಲ, ನೀನು ಹಿಂಗಿರಬೇಕು ಅಂತ ಆದಾಗ ದಟ್ ಈಸ್ ನಾಟ್ ವಾಟ್ ಯು ಲೈಕ್. ಸೊ ಡೋಂಟ್ ಬಿ ವಿತ್ ದಟ್ ಫ್ರೆಂಡ್ಸ್. ಸೊ ಫೈಂಡ್ ಯುವರ್ ಓನ್ ಫ್ರೆಂಡ್ಸ್, ಫೈಂಡ್ ಯುವರ್ ಓನ್ ಗ್ರೂಪ್ ಆಫ್ ಪೀಪಲ್ who will match your values, who will match your interest, who will match your likes.